ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಜಿಯೋಗ್ರಫಿ ಚಾಪ್ಟರ್ ನಂಬರ್ 25 ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ ಎಂಬ ಒಂದು ಚಾಪ್ಟರ್ನ ತಿಳಿಯೋಣ ಬನ್ನಿ. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರಲ್ಲಿ ನಾವು ಏನೇನು ತಿಳಿತೀವಿ? ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಲ್ಯಾಂಡ್. ಸೊ ಲ್ಯಾಂಡನ್ನು ಯಾವ್ಯಾವುದು ಫ್ಯಾಕ್ಟರ್ಸು ಎಫೆಕ್ಟ್ ಮಾಡುತ್ತೆ. ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಸೊ ಲ್ಯಾಂಡನ್ನು ನಾವು ಯಾವ್ಯಾವ ಟೈಪ್ಸಲ್ಲಿ ಬಳಕೆ ಮಾಡ್ತೀವಿ. ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ದು ಒಂದು ಅರ್ಥ ಏನು ಮತ್ತು ಅದರದ್ದು ವೈಶಿಷ್ಟ್ಯ ಇಂಪಾರ್ಟೆನ್ಸ್ ಏನು. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಲ್ಲಿ ಯಾವ್ಯಾವ ಟೈಪ್ಸ್ ಇದೆ. ಡಿಸ್ಟ್ರಿಬ್ಯೂಷನ್ ಆಫ್ ಕ್ರಾಪ್ಸ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ಯಾವ್ಯಾವ ಟೈಪ್ ಕ್ರಾಪ್ಸು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ. ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಫೈಬರ್ ಕ್ರಾಪ್ಸ್, ಬೇವರೇಜ್ ಕ್ರಾಪ್ಸ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್. ಸೊ ಈ ಥರ ಸುಮಾರು ಟೈಪು ಅಗ್ರಿಕಲ್ಚರಿಂಗ್ ಪ್ಯಾಟರ್ನ್ಸು, ಅಗ್ರಿಕಲ್ಚರಿಂಗ್ ಟೈಪ್ಸ್ ಇದೆ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಇಂಟ್ರೊಡಕ್ಷನ್. ಲ್ಯಾಂಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್. ಸೊ ನಾವು ಸಾಯಿಲ್ ಚಾಪ್ಟರಲ್ಲೂ ನೋಡಿದ್ವಿ, ಸಾಯಿಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಅಂತ. ಆಮೇಲೆ ಫಾರೆಸ್ಟಲ್ಲೂ ನೋಡಿದ್ವಿ, ಫಾರೆಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಅಂತ. ಆಮೇಲೆ ವಾಟರ್ ರಿಸೋರ್ಸಲ್ಲೂ ನೋಡಿದ್ವಿ, ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಅಂತ. ಸೊ ಲ್ಯಾಂಡ್ ಪಾಠದಲ್ಲೂ ನೋಡ್ತಾ ಇದ್ವಿ, ಲ್ಯಾಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಅಂತ. ಓಕೆನಾ? Making use of land for various purposes like cultivation, forestry, grassland, fallow land purposes other than agriculture is called land use. ಸೊ ಲ್ಯಾಂಡನ್ನು ನಾವು ಬರೀ ಅಗ್ರಿಕಲ್ಚರಿಗಂತಲೇ ಯೂಸ್ ಮಾಡಲ್ಲ. ಫಾರೆಸ್ಟ್ರಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಕಲ್ಟಿವೇಷನಿಗೆ ಯೂಸ್ ಮಾಡ್ತೀವಿ, ಸೊ ಗ್ರಾಸ್ ಲ್ಯಾಂಡ್ಸ್ಗೆ ಯೂಸ್ ಮಾಡ್ತೀವಿ, ಫ್ಯಾಲೋ ಲ್ಯಾಂಡಿಗೆ ಯೂಸ್ ಮಾಡ್ತೀವಿ, ಮತ್ತು ಕನ್ಸ್ಟ್ರಕ್ಷನಿಗೆ ಯೂಸ್ ಮಾಡ್ತೀವಿ. ಸೊ ಈ ಥರದ್ದು ಈ ಥರ ಬರೀ ಅಗ್ರಿಕಲ್ಚರ್ ಅಲ್ಲದೆ ಬೇರೆ ಅದಕ್ಕೆಲ್ಲ ಯೂಸ್ ಮಾಡೋದು ಲ್ಯಾಂಡ್ ಯೂಸ್ ಅಂತ ಕರಿತೀವಿ. ಓಕೆನಾ? ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಯುಟಿಲೈಸೇಷನ್ ಆಫ್ ದ ಲ್ಯಾಂಡ್. ಸೊ ನಾವು ಒಂದು ಭೂಮಿನ ಯುಟಿಲೈಸ್ ಮಾಡ್ತಿದ್ದಾನೆ, ಬಳಕೆ ಮಾಡ್ತಿದ್ದಾನೆ. ಸೊ ಅದನ್ನು ಯಾವ್ಯಾವ ಫ್ಯಾಕ್ಟರ್ಸು ಮೇಲೆ ಡಿಪೆಂಡೆಂಟ್ ಆಗಿದೆ. ಡಿಪೆಂಡಿಂಗ್ ಆನ್ ದ ನೆಸೆಸಿಟಿ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಲ್ಯಾಂಡ್ ಈಸ್ ಯುಟಿಲೈಸ್ಡ್ ಫಾರ್ ಡಿಫ್ರೆಂಟ್ ಪರ್ಪಸಸ್. ಸೊ ಲ್ಯಾಂಡು ನೆಸೆಸಿಟೀಸ್ ಅಂದರೆ ಏನೇನು ಅವಶ್ಯಕತೆ ಇದೆ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಏರಿಯಾ ಮೇಲೆ ಲ್ಯಾಂಡನ್ನು ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತಾರೆ. Many natural and economic and social factors influence the manner in which land is used. ಸೊ ಎಕನಾಮಿಕ್ ಸೆಕ್ಟರಲ್ಲಿ, ಸೋಷಿಯಲ್ ಸೆಕ್ಟರಲ್ಲಿ, ನ್ಯಾಚುರಲ್ ಫ್ಯಾಕ್ಟರ್ಸು, ಸೊ ಇದ್ರ ಮೇಲೆಲ್ಲ ಡಿಪೆಂಡೆಂಟ್ ಆಗಿ ಸೊ ನಮಗೆ ನೆಸೆಸಿಟೀಸ್ ಏನಿದೆ ಆ ಥರ ನೋಡಿಕೊಂಡು ಲ್ಯಾಂಡನ್ನು ಉಚಿತವಾಗಿ ಬಳಕೆ ಮಾಡ್ತಾರೆ. ದ ನ್ಯಾಚುರಲ್ ಫ್ಯಾಕ್ಟರ್ಸ್ ಆರ್ ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟ್ ಆರ್ ಇನ್ಫ್ಲೂಯೆನ್ಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಯಿಲ್. ಸೊ ನ್ಯಾಚುರಲ್ ಫ್ಯಾಕ್ಟರ್ಸ್ ಯಾವ್ಯಾವ ಟೈಪ್ ಅಂದರೆ ಲ್ಯಾಂಡ್ ಫಾರ್ಮ್ಸು ಅಂದರೆ ಪ್ಲ್ಯಾಟ್ಯೂಸಾ, ಪ್ಲೇನ್ಸಾ, ಕೋಸ್ಟಲ್ ಏರಿಯಾಸಾ, ಮತ್ತು ಕ್ಲೈಮೇಟು ಅಲ್ಲಿ ಜಾಸ್ತಿ ಬೇಸಿಗೆ ಇದರಲ್ಲಿ ಬೇರೆ ಟೈಪ್ ಸಾಯಿಲ್ ಬರುತ್ತೆ, ಮತ್ತು ಜಾಸ್ತಿ ಮಳೆ ಇದ್ದರೆ ಬೇರೆ ಟೈಪ್ ಸಾಯಿಲ್ ಬರುತ್ತೆ. ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಯಿಲ್. ಸೊ ಇದು ನ್ಯಾಚುರಲ್ ಫ್ಯಾಕ್ಟರ್ಸು. ಲ್ಯಾಂಡ್ ಹೋಲ್ಡಿಂಗ್ಸ್, ಪಾಪ್ಯುಲೇಷನ್, ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಪ್ರೊಫೆಷನ್, ಆ್ಯಟಿಟ್ಯೂಡ್ ಆಫ್ ಪೀಪಲ್, ಸೋಷಿಯಲ್ ಕಂಡೀಷನ್, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಆರ್ ಇನ್ಫ್ಲುಯೆನ್ಸ್ಡ್ ಆನ್ ಲ್ಯಾಂಡ್ ಯೂಸ್. ಸೊ ಇಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ಲ್ಯಾಂಡ್ ಯೂಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಯಾವ್ಯಾವುದು? ಲ್ಯಾಂಡ್ ಹೋಲ್ಡಿಂಗ್ಸು, ಯಾರ ಕೈಯಲ್ಲಿ ಲ್ಯಾಂಡ್ ಇದೆ, ಮತ್ತು ಪಾಪ್ಯುಲೇಷನ್, ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಜಾಸ್ತಿ ಪಾಪ್ಯುಲೇಷನ್ ಆಗ್ತಿದ್ದಂಗೆ ಜಾಸ್ತಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬೇಕಾಗತ್ತೆ. ಸೊ ಆವಾಗ ಅಗ್ರಿಕಲ್ಚರಿಂಗ್ ಸೆಕ್ಟರಿಗೆ ಜಾಸ್ತಿ ಲ್ಯಾಂಡ್ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಥರ. ಮತ್ತು ಪ್ರೊಫೆಷನ್ ಏನು, ಅವರು ಲ್ಯಾಂಡ್ ಓನರಾ ಅಥವಾ ಕನ್ಸ್ಟ್ರಕ್ಟರಾ ಅಥವಾ ಬಿಲ್ಡರಾ ಅಥವಾ ಫಾರ್ಮರಾ, ಸೊ ಅದ್ರ ಮೇಲೆ ಹೋಗುತ್ತೆ. ಮತ್ತು ಆ್ಯಟಿಟ್ಯೂಡ್ ಆಫ್ ದ ಪೀಪಲ್. ಸೊ ಅವ್ರ ಆ್ಯಟಿಟ್ಯೂಡ್ ಏನು, ಅವರು ಲ್ಯಾಂಡನ್ನು ಕನ್ಸರ್ವ್ ಮಾಡೋಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಭೂಮಿನ ನಾಶ ಮಾಡೋಕ್ಕೆ ಹೋಗ್ತಾ ಇದ್ದಾರಾ. ಸೋಷಿಯಲ್ ಕಂಡೀಷನ್. ಸೊ ಸೋಷಿಯಲಿ ಯಾವ ಟೈಪು ಕಂಡೀಷನ್ ಇದೆ. ಮಾರ್ಕೆಟಿಂಗ್ ಫೆಸಿಲಿಟೀಸ್. ಸೊ ವ್ಯಾಪಾರ ಮಾಡೋದಕ್ಕೆಲ್ಲ ಯಾವ್ಯಾವ ಟೈಪ್ ಫೆಸಿಲಿಟೀಸ್ ಇದೆ. ಸೊ ಈ ಥರದ್ದೆಲ್ಲ ಲ್ಯಾಂಡ್ ಯೂಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಅದರ್ ಫ್ಯಾಕ್ಟರ್ಸ್ ಲೈಕ್ ಟೆಕ್ನಾಲಜಿ, ಇರಿಗೇಷನ್ ಫೆಸಿಲಿಟಿ, ಹ್ಯೂಮನ್ ಕೆಪಬಿಲಿಟಿ, ಲ್ಯಾಂಡ್ ಓನರ್ಶಿಪ್ ಆಲ್ಸೋ ಹ್ಯಾವ್ ಎನ್ ಎಫೆಕ್ಟ್ ಆನ್ ಇಟ್. ಸೊ ಇಷ್ಟೇ ಅಲ್ಲದೆ ಬೇರೆ ಬೇರೆ ಫ್ಯಾಕ್ಟರ್ಸು, ಟೆಕ್ನಾಲಜಿ ಆಗಿರ್ಬೋದು, ಇರಿಗೇಷನ್ ಫೆಸಿಲಿಟಿ ಆಗಿರ್ಬೋದು, ಹ್ಯೂಮನ್ದು ಒಂದು ಸಾಮರ್ಥ್ಯ ಆಗಿರ್ಬೋದು, ಮತ್ತು ಲ್ಯಾಂಡ್ ಓನರ್ಶಿಪ್, ಯಾರು ಓನರು ಆ ಲ್ಯಾಂಡ್ದು. ಸೊ ಇದೆಲ್ಲ ಲ್ಯಾಂಡ್ ಯೂಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಓಕೆನಾ? ಲೆಟ್ಸ್ ಮೂವ್ ಆನ್. ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಸೊ ಲ್ಯಾಂಡಲ್ಲಿ ಯಾವ್ಯಾವ ಟೈಪನ್ನು ನಾವು ಯೂಸ್ ಮಾಡ್ತೀವಿ. ಲ್ಯಾಂಡ್ ಯೂಸ್ ಆ್ಯಸ್ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ ಇಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಟೈಪ್ಸ್. ಸೊ ನಾವು ಇಂಡಿಯಾದಲ್ಲಿ ಲ್ಯಾಂಡನ್ನು ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತೀವಿ. ಯಾವ ಥರ? ನೆಟ್ ಝೋನ್ ಏರಿಯಾ, ಫಾರೆಸ್ಟ್ ಏರಿಯಾ, ಯೂಸ್ ಆಫ್ ಲ್ಯಾಂಡ್ ಪರ್ಪಸಸ್ ಅದರ್ ದೆನ್ ಕಲ್ಟಿವೇಷನ್, ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಸೊ ಇಲ್ಲೇ ಮೇಲೇ ನೋಡಿದ್ವಿ ತಾನೆ. ನೋಡಿ ಈ ಫಸ್ಟ್ ಇಂಟ್ರೊಡಕ್ಷನಲ್ಲಿ ಸೊ ಸೇಮ್ ಇಲ್ಲೇನು ಕೊಟ್ಟಿದ್ದಾರೆ. ಸೊ ಸುಮಾರು ಟೈಪ್ಸ್ ಯೂಸ್ ಮಾಡ್ತೀವಿ ನಾವು ಲ್ಯಾಂಡನ್ನು. ಫಾರೆಸ್ಟ್ ಏರಿಯಾ ಆಗಿರ್ಬೋದು, ಕಲ್ಟಿವೇಷನ್ ಅಲ್ಲದೆ ಸುಮಾರು ಟೈಪ್ಸ್ಗೆ ನಾವು ಲ್ಯಾಂಡನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟನ್ನು ನೋಡೋಣ. ನೆಟ್ ಝೋನ್ ಏರಿಯಾ.
ಏನಿದು ನೆಟ್ ಝೋನ್ ಏರಿಯಾ? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಲ್ಯಾಂಡ್ ಯೂಸ್ ಇನ್ ಇಂಡಿಯಾ. ಸೊ ನೆಟ್ ಝೋನ್ ಏರಿಯಾ ಎಂಬ ಒಂದು ಪಾಯಿಂಟು ಇಂಡಿಯಾದಲ್ಲಿ ತುಂಬ ಯೂಸ್ ಆಗ್ತಾ ಇದೆ. ಆ್ಯಸ್ ಇಂಡಿಯಾ is the mainly an agricultural based economy, major portion of the land is being used solely for cultivation. ಸೊ ಇಂಡಿಯಾದಲ್ಲಿರೋ ಸುಮಾರು ಜನರದ್ದು ಆಕ್ಯುಪೇಷನ್ ಅಗ್ರಿಕಲ್ಚರೇ. ಇದು ಅಗ್ರಿಕಲ್ಚರಲ್ ಬೇಸ್ಡ್ ಕಂಟ್ರಿ, ಇದು ನಮ್ಮದು ಇಂಡಿಯಾ. ಸೊ ಸೊ ಅದು ಅಗ್ರಿಕಲ್ಚರಲ್ ಬೇಸ್ಡ್ ಕಂಟ್ರಿ ಆಗಿದ್ದರಿಂದ ಅಲ್ಲಿ ಅಗ್ರಿಕಲ್ಚರಿಗಂತಲೇ ಲ್ಯಾಂಡು ಜಾಸ್ತಿ ಯೂಸ್ ಆಗಿದೆ. ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ದ ವರ್ಲ್ಡ್ ವಿತ್ ರೆಸ್ಪೆಕ್ಟ್ ಫಾರ್ ದ ಎಕ್ಸ್ಟೆಂಟ್ ಆಫ್ ಏರಿಯಾ ಅಂಡರ್ ಕಲ್ಟಿವೇಷನ್ ಆಫ್ಟರ್ USA. ಸೊ USA ನಂತರ ಇಂಡಿಯಾನೇ ಸೆಕೆಂಡ್ ಪ್ಲೇಸಲ್ಲಿದೆ ಇಡೀ ವರ್ಲ್ಡಲ್ಲಿ. ಯಾರು ಜಾಸ್ತಿ ಕಲ್ಟಿವೇಷನ್ಗೆ ಅಂತಲೇ ಯೂಸ್ ಮಾಡ್ತಾರೆ ಲ್ಯಾಂಡ್ನ. ದ ಟೋಟಲ್ ಕಲ್ಟಿವೇಷನ್ ಏರಿಯಾ ಇನ್ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಆ್ಯಂಡ್ ಬಿಹಾರ್ ಈಸ್ ಮೋರ್ ದೆನ್ 60%. ಸೊ ಇಡೀ ಟೋಟಲ್ ಕಲ್ಟಿವೇಷನ್ನು ಪಂಜಾಬಲ್ಲಿ, ಹರಿಯಾಣದಲ್ಲಿ, ವೆಸ್ಟ್ ಬೆಂಗಾಲು ಮತ್ತು ಉತ್ತರ ಪ್ರದೇಶ್, ಬಿಹಾರಲ್ಲಿ 60%ಗಿಂತ ಹೆಚ್ಚಾಗಿದೆ. ಸೊ ಇದು ನೆಟ್ ಝೋನ್ ಏರಿಯಾ. ಓಕೆನಾ. ನೆಕ್ಸ್ಟ್ ನೋಡೋಣ ಫಾರೆಸ್ಟ್ ಏರಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಎರಡು ಸೇಮೆ. ಅಕಾರ್ಡಿಂಗ್ ಟು ಅ ಸರ್ವೆ, ದ ಟೋಟಲ್ ಏರಿಯಾ ಅಂಡರ್ ಫಾರೆಸ್ಟ್ ಇನ್ ಇಂಡಿಯಾ ಈಸ್ ಓನ್ಲಿ 21.3%. It was 16.2% in 1950 to 51. According to National Forest Policy, 33% of the area should be covered with forest. ಸೊ ನಾವು ಫಾರೆಸ್ಟ್ ರಿಸೋರ್ಸಸ್ ಚಾಪ್ಟರಲ್ಲೇ ನೋಡಿದ್ದೀವಿ. ಸೊ ನಮ್ಗೆ ಗೊತ್ತು ಯಾವುದೇ ಒಂದು ಏರಿಯಾದಲ್ಲಿ ಅದರದ್ದು ಒಂದು ಏರಿಯಾದು 33% ಫಾರೆಸ್ಟ್ ಇರಬೇಕು, ಅಂದರೆ ನ್ಯಾಚುರಲ್ ಆಗಿ ಮರಗಿಡ ಬೆಳ್ಕೊಂಡಿರಬೇಕು ಅಂತ. ಆಮೇಲೆ ಈಗ ಸೆನ್ಸಸ್ ಮಾಡಿ ಸರ್ವೆ ಮಾಡಿದಾದ್ಮೇಲೆ ಇಡೀ ಇಂಡಿಯಾದಲ್ಲಿ 21.3% ಅಷ್ಟೇ ಫಾರೆಸ್ಟ್ ಇದೆ. ಅದರಲ್ಲೂ ಇನ್ನೂ ಹಿಂದೆ ಹೋದರೆ 1950 to 1951 ಹೋದರೆ ಬರೀ 16.2% ಇತ್ತು. ಆದರೆ 33%ಗೆ ತರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೆನ್ಸ್ ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಇನ್ಕ್ರೀಸ್ ದ ಏರಿಯಾ ಅಂಡರ್ ಫಾರೆಸ್ಟ್. ಸೊ ಇನ್ನೂ ಏರಿಯಾನ ಹೆಚ್ಚು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಏರಿಯಾ. ಓಕೆನಾ. ಸೊ ಲೆಟ್ ಅಸ್ ಸಿ ದ ಥರ್ಡ್ ಪಾಯಿಂಟ್, ಲ್ಯಾಂಡ್ ಯೂಸ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪರ್ಪಸ್. ಸೊ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡೋದು ಲ್ಯಾಂಡ್ನ. ಅಪಾರ್ಟ್ ಫ್ರಮ್ ಕಲ್ಟಿವೇಷನ್ ಆ್ಯಂಡ್ ಫಾರೆಸ್ಟ್ ಡೆವಲಪ್ಮೆಂಟ್, ಸಮ್ ಆಫ್ ದ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ಪರ್ಪಸಸ್ ಅದರ್ ದೆನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಪರ್ಪಸಸ್ಸಿಗೂ ಲ್ಯಾಂಡನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಡ್ಯಾಮ್ಸ್, ಇಂಡಸ್ಟ್ರೀಸ್, ರೋಡ್ಸ್ ಎಕ್ಸೆಟ್ರಾ. ಸೊ ಲ್ಯಾಂಡನ್ನು ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಇಂಡಸ್ಟ್ರೀಸ್ನ ಲೇ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ರೋಡ್ಸ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಡ್ಯಾಮ್ಸ್ನ ಕಟ್ಟೋಕ್ಕೂ ಯೂಸ್ ಮಾಡ್ತಾರೆ. ಓಕೆನಾ. ಇದು ನಿಮ್ಗೆ ಗೊತ್ತು ಆಲ್ರೆಡಿ, ಲ್ಯಾಂಡನ್ನು ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಫ್ಯಾಲೋ ಲ್ಯಾಂಡ್. ಫ್ಯಾಲೋ ಲ್ಯಾಂಡ್ ಅಂದ್ರೇನು? ಇಟ್ ಈಸ್ ದ ಲ್ಯಾಂಡ್ ಲೆಫ್ಟ್ ಅನ್ಕಲ್ಟಿವೇಟೆಡ್. ಸೊ ಯಾವುದೇ ಆದರೂ ಒಂದು ಫಾರ್ಮು ಅನ್ಕಲ್ಟಿವೇಟೆಡ್ ಆಗಿ, ಅಂದರೆ ಯಾವುದು ವ್ಯವಸಾಯ ಮಾಡದೆ ಹಾಗೆ ಖಾಲಿ ಬಿಟ್ಬಿಟ್ಟಿದ್ರೆ ಅದಕ್ಕೆ ಫ್ಯಾಲೋ ಲ್ಯಾಂಡ್ ಅಂತ ಕರಿತೀವಿ. ವಿತ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ದೇರ್ ಇಸ್ ಅ ಗ್ರೇಟ್ ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆ್ಯಂಡ್ ಆಸ್ ಸಚ್ ಮೋರ್ ಆ್ಯಂಡ್ ಮೋರ್ ಲ್ಯಾಂಡ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಕಲ್ಟಿವೇಷನ್. ಸೊ ಈ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ಹೆಚ್ಚಾಗ್ತಾ ಇದ್ದಂಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ದು ಡಿಮ್ಯಾಂಡು ಹೆಚ್ಚಾಗ್ತಾ ಹೋಗುತ್ತೆ. ಅದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬೇಕಂತ ಆಗ್ತಾ ಇದ್ದಂಗೆ ಜಾಸ್ತಿ ಲ್ಯಾಂಡು ಬೇಕಾಗತ್ತೆ ನಮಗೆ. ದೇರ್ ಫೋರ್ ಈವನ್ ಫ್ಯಾಲೋ ಲ್ಯಾಂಡ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಫ್ಯಾಲೋ ಲ್ಯಾಂಡು ಅಗ್ರಿಕಲ್ಚರಿಗೆ ಯೂಸ್ ಮಾಡೋ ಥರ ಸ್ಥಿತಿಯಲ್ಲಿ ಇರಲ್ಲ, ಆದರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿ ಇಲ್ಲೂ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡೋ ಒಂದು ಸ್ಥಿತಿಗೆ ತರ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬೇಕು ತಾನೆ, ಆದ್ದರಿಂದ. ಓಕೆನಾ. ಮುಂದೆ ನೋಡೋಣ. ಗ್ರಾಸ್ಲ್ಯಾಂಡ್. Grasslands are diminishing continual with the expansion of area being taken up for agriculture. ಸೊ ಗ್ರಾಸ್ಲ್ಯಾಂಡ್ಸ್ ಅಂದರೆ ಯಾವುದಂದರೆ, ಗ್ರಾಸ್ಲ್ಯಾಂಡ್ಸ್ ಅಂದರೆ ನೀವು ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ಸನ್ನು ನೋಡಿದ್ದೀರಾ. ಸೊ ಅಲ್ಲಿ ನಾವು ಗ್ರಾಸ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಗ್ರಾಸ್ಲ್ಯಾಂಡ್ಸನ್ನು ಕಟ್ ಮಾಡಿ ಬಿಸಾಕಿ ಅದನ್ನು ಅಗ್ರಿಕಲ್ಚರಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲೆಲ್ಲಿ ನಡೀತಾ ಇದೆ? ಹಿಮಾಚಲ್ ಪ್ರದೇಶ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಗ್ರಾಸ್ಲ್ಯಾಂಡ್ಸ್, ವೆರಸ್ ಪಂಜಾಬ್ ಆ್ಯಂಡ್ ಹರಿಯಾಣ ಹ್ಯಾವ್ ದ ಸ್ಮಾಲೆಸ್ಟ್ ಗ್ರಾಸ್ಲ್ಯಾಂಡ್ಸ್. ಸೊ ಹಿಮಾಚಲ್ ಪ್ರದೇಶದಲ್ಲಿ ತುಂಬ ಜಾಸ್ತಿ ಗ್ರಾಸ್ಲ್ಯಾಂಡ್ಸ್ನ ಅಗ್ರಿಕಲ್ಚರಿಗೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಪಂಜಾಬ್ ಆ್ಯಂಡ್ ಹರಿಯಾಣದಲ್ಲಿ ಸ್ಮಾಲೆಸ್ಟ್ ಗ್ರಾಸ್ಲ್ಯಾಂಡ್ಸ್ ಇದೆ. ಓಕೆನಾ. ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಸೊ ಇಷ್ಟು ಬಿಟ್ಟರೆ ಬೇರೆ ಬೇರೆ ಅನ್ಕಲ್ಟಿವೇಟೆಡ್ ಲ್ಯಾಂಡು ಇದೆ. ಏನಂತ ನೋಡೋಣ. ಲ್ಯಾಂಡ್ ವಿಚ್ ವಾಸ್ ಅರ್ಲಿಯರ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಈಸ್ ನೌ ಲೆಫ್ಟ್ ಅನ್ಕಲ್ಟಿವೇಟೆಡ್ ಡ್ಯೂ ಟು ಸರ್ಟನ್ ಚೇಂಜಸ್ ಇನ್ ದ ಕೆಮಿಕಲ್ ಕಂಪೋಸಿಷನ್ ಆಫ್ ದ ಸಾಯಿಲ್ ವಿಚ್ ಹ್ಯಾವ್ ರೆಂಡರ್ಡ್ ಇಟ್ ಅನ್ಸೂಟೇಬಲ್. ಸೊ ಮೊದಲು ಹಿಂದಿನ ಕಾಲದಲ್ಲಿ ಒಂದು ಲ್ಯಾಂಡನ್ನು ಅಗ್ರಿಕಲ್ಚರಿಗಂತ ಯೂಸ್ ಮಾಡ್ತಾಯಿದ್ರು, ಆದರೆ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಸು, ಬಯೋಲಾಜಿಕಲ್ ರಿಯಾಕ್ಷನ್ಸ್ ಆಗಿ ಅಲ್ಲಿ ಬೆಳೆ ಬೆಳೆಯೋ ಥರ ಸ್ಥಿತಿಯಲ್ಲಿ ಇಲ್ಲ. ಸೊ ಅಂಥ ಲ್ಯಾಂಡಿಗೆ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಕರಿತೀವಿ.
ಸೊ ಇಲ್ಲಿ ಬೇರೆ ಬೇರೆ ಪರ್ಪಸಸ್ಸಿಗೆ ಯೂಸ್ ಮಾಡ್ತಾರೆ. ಬಿಲ್ಡಿಂಗ್ಸ್ ಮಾಡೋಕ್ಕೆ, ರೋಡ್ಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಐ ಹೋಪ್ ನಿಮಗೆ ಈ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೈಟ್, ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಓಕೆ, ಲೆಟ್ ಅಸ್ ಮೂವ್ ಆನ್. ಈಗ ನಾವು ಅಗ್ರಿಕಲ್ಚರ್ ಬಗ್ಗೆ ಮೇನ್ ಆಗಿ ನೋಡೋಣ. ಸೊ ಲ್ಯಾಂಡ್ ಯೂಸಸಲ್ಲಿ ಸುಮಾರು ಇದೆ ಅಂತ ನೋಡಿದ್ವಿ, ಆದರೆ ಇದರಲ್ಲಿ ಅಗ್ರಿಕಲ್ಚರ್ ತುಂಬ ಇಂಪಾರ್ಟೆಂಟ್ ಒನ್. ಈಗ ಅಗ್ರಿಕಲ್ಚರ್ ಬಗ್ಗೆ ತಿಳಿಯೋಣ. Agriculture is one of the ancient occupation of human beings has engaged in it since the beginning of the civilization. ಸೊ ಅಗ್ರಿಕಲ್ಚರ್ ಎಂಬ ಒಂದು ಕಾನ್ಸೆಪ್ಟು ತುಂಬ ಹಳೆಯ ಕಾನ್ಸೆಪ್ಟ್ ಅದು. ಯಾಕಂದರೆ ಎಲ್ಲರಿಗೂ ಊಟ ಬೇಕು ಬೇಕು ತಾನೆ. ಸೊ ಆದ್ದರಿಂದ ಅದು ತುಂಬ ಏನ್ಷಿಯಂಟ್ ಸಿವಿಲೈಸೇಷನಿಂದನೂ ಬಂದಿದೆ. ಅಗ್ರಿಕಲ್ಚರ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಆರ್ಟ್ ಆಫ್ ಕಲ್ಟಿವೇಟಿಂಗ್ ದ ಲ್ಯಾಂಡ್. ಸೊ ಇದು ಒಂದು ಕಲೆ. ಲ್ಯಾಂಡನ್ನು ಲ್ಯಾಂಡಲ್ಲಿ ವ್ಯವಸಾಯ ಮಾಡಿ ಫುಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನ ಬೆಳೆಯುವ ಒಂದು ಕಲೆ ಇದು. ಕಲ್ಟಿವೇಟಿಂಗ್ ಆರ್ ಟಿಲ್ಲಿಂಗ್ ದ ಲ್ಯಾಂಡ್ ಆ್ಯಂಡ್ ಗ್ರೋಯಿಂಗ್ ಕ್ರಾಪ್ಸ್. ಸೊ ಕಲ್ಟಿವೇಟ್ ಮಾಡೋದು ಲ್ಯಾಂಡ್ನ, ಟಿಲ್ ಮಾಡೋದು ಅಂದರೆ ಫ್ಲೋ ಮಾಡೋದು, ಮತ್ತು ಕ್ರಾಪ್ಸ್ನ ಬೆಳೆಯೋದು. ಅಗ್ರಿಕಲ್ಚರ್ ಆಲ್ಸೋ ಇನ್ಕ್ಲೂಡ್ಸ್ ಫಿಶರೀಸ್, ಕ್ಯಾಟಲ್ ರೇರಿಂಗ್ ಆ್ಯಂಡ್ ಫಾರೆಸ್ಟ್ರಿ. ನಿಮ್ಗೆ ಗೊತ್ತಿದೆ ಇದು, ಹಿಂದಿನ ವೀಡಿಯೋಸೆಲ್ಲ ನೋಡಿದ್ದೀವಿ ನಾವು. ಫಿಶರೀಸು, ಕ್ಯಾಟಲ್ ರೇರಿಂಗು, ಫಾರೆಸ್ಟ್ರಿನೂ ಕೂಡ ಅಗ್ರಿಕಲ್ಚರಲ್ ಅಂಡರೇ ಬರುತ್ತೆ. ಇದ್ರ ಮೀನಿಂಗು ಹಿಂದಿನ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ದು ಒಂದು ಇಂಪಾರ್ಟೆನ್ಸ್ ಏನು, ಅದರ ಮಹತ್ವವೇನು? ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್. ಅಗ್ರಿಕಲ್ಚರು ಇಂಡಿಯನ್ಸ್ದು ಮೇನ್ ಆಕ್ಯುಪೇಷನು, ಓಕೆನಾ? ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್. ಸೊ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಟೈಪ್ ಕ್ರಾಪ್ಸ್ನ ಬೆಳೀತಾರೆ ಇಂಡಿಯಾದಲ್ಲಿ. ಫಾರ್ಮಿಂಗ್ ಸಪ್ಲೈಸ್ ದ ಫುಡ್ ಗ್ರೇನ್ಸ್ ಆಫ್ ದ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೊ ಫಾರ್ಮಿಂಗ್ ಮಾಡೋದ್ರಿಂದ ಇಡೀ ಕಂಟ್ರಿಯ ದೊಡ್ಡ ಒಂದು ಜನಸಂಖ್ಯೆಗೆ ಊಟವನ್ನು ನೀಡುತ್ತೆ ಫಾರ್ಮಿಂಗು. ಇಟ್ ಈಸ್ ಅ ಲೈಫ್ ಸಬ್ಸಿಸ್ಟೆನ್ಸ್ ಆಕ್ಯುಪೇಷನ್ ಆ್ಯಂಡ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದೆನ್ ಆಲ್ ದ ಅದರ್ ಸೆಕ್ಟರ್ಸ್ ಆಫ್ ಎಕಾನಮಿ. ಸೊ ಒಂದು ಎಕಾನಮಿಯಲ್ಲಿ ಎಲ್ಲ ಟೈಪ್ ಸೆಕ್ಟರ್ಸು, ಸುಮಾರು ಸೆಕ್ಟರ್ಸ್ ಇದೆ. ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಎಜುಕೇಷ್ನಲ್ ಸೆಕ್ಟರ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಎಲ್ಲ ಟೈಪ್ ಆಗಿರ್ಬೋದು. ಸೊ ಅಗ್ರಿಕಲ್ಚರೇ ತುಂಬ ಜಾಸ್ತಿ, ತುಂಬ ದೊಡ್ಡ ಸೆಕ್ಟರ್ ಅದು. ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ವಿಚ್ ಡಿಪೆಂಡ್ ಆನ್ ರಾ ಮೆಟೀರಿಯಲ್ಸ್. ಸೊ ಸುಮಾರು ಇಂಡಸ್ಟ್ರೀಸ್ ಇದೆ ಇಂಡಿಯಾದಲ್ಲಿ, ರಾ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗಿದೆ, ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಿಂದ ರಾ ಮೆಟೀರಿಯಲ್ಸ್ನ ತಗೊತಾರೆ ಇಂಡಸ್ಟ್ರೀಸ್ನವರು. ದಸ್ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್ ನರ್ಚರ್ಸ್ many industries. Example, chemical fertilizers, pesticides, insecticides, industries, manufacturing, farming equipment, etc. ಸೊ ಅಗ್ರಿಕಲ್ಚರಿಂದ ಬಂದಿರುವಂಥ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಈ ಥರ ಫರ್ಟಿಲೈಸರ್ಸನ್ನು, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಗ್ರಿಕಲ್ಚರ್ ಸಪೋರ್ಟ್ಸ್ ಇವನ್ ಮೆನಿ ಟೆರಿಟಯರಿ ಆಕ್ಯುಪೇಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಬ್ಯಾಂಕಿಂಗ್, ಎಕ್ಸೆಟ್ರಾ. ಸೊ ಅಗ್ರಿಕಲ್ಚರು ಟ್ರೇಡ್, ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟನ್ನು ಸಹ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೂ ಅಗ್ರಿಕಲ್ಚರು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅಗ್ರಿಕಲ್ಚರು ಟ್ರೇಡಲ್ಲಿ ಅಗ್ರಿಕಲ್ಚರು ಸಹ ಒಂದು. ಸೊ ಅಗ್ರಿಕಲ್ಚರನ್ನು ವ್ಯಾಪಾರ ಮಾಡೋದು ಸಹ ಒಂದು ಟ್ರೇಡ್ ತಾನೆ. ಸೊ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ಅಗ್ರಿಕಲ್ಚರಿಂದ ಬಂದಿರುವಂಥ ಫೈನಾನ್ಷಿಯಲ್ ಪ್ರಾಫಿಟನ್ನು ಬ್ಯಾಂಕಲ್ಲಿ ಇಡಬೇಕಾಗತ್ತೆ. ಸೊ ಅಗ್ರಿಕಲ್ಚರ್ ಇಂಡೈರೆಕ್ಟ್ಲಿ ಟ್ರಾನ್ಸ್ಪೋರ್ಟ್, ಟ್ರೇಡ್, ಬ್ಯಾಂಕಿಗೆ ಇದನ್ನು ಸಪೋರ್ಟ್ ಮಾಡುತ್ತೆ. ಓಕೆನಾ? ಐ ಹೋಪ್ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರನ್ನು ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಿಂಗ್ ಎಕ್ಸಿಸ್ಟ್ ಇನ್ ಇಂಡಿಯಾ. ಸೊ ಬೇರೆ ಬೇರೆ ಟೈಪ್ ಫಾರ್ಮಿಂಗ್ ಇದೆ. ದೇ ಆರ್ ಇಂಟೆನ್ಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್, ಹಾರ್ಟಿಕಲ್ಚರ್ ಫಾರ್ಮಿಂಗ್. ಸೊ ಅಗ್ರಿಕಲ್ಚರಲ್ಲಿ ಸುಮಾರು ಫಾರ್ಮಿಂಗಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಈ ಎಲ್ಲ ಟೈಪ್ಸನ್ನು ಒನ್ ಬೈ ಒನ್ ಈಗ ತಿಳಿಯೋಣ. ಫಸ್ಟ್ ಒನ್, ಇಂಟೆನ್ಸಿವ್ ಫಾರ್ಮಿಂಗ್. ಸೊ ಇಂಟೆನ್ಸಿವ್ ಫಾರ್ಮಿಂಗ್ ಅಂದರೆ ಏನು? ಗ್ರೋಯಿಂಗ್ 2 to 3 crops on the same plot in a year is called intensive farming. ಸೊ ನಾನು ನಿಮಗೆ ಇದ್ರ ಮೇಲೆ ಒಂದು ಚಿತ್ರವನ್ನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಚಿತ್ರದಲ್ಲಿ ನೀವು ಇಂಟೆನ್ಸಿವ್ ಫಾರ್ಮಿಂಗ್ನ ನೋಡ್ಬೋದು. ಸೊ ಇದು ಒಂದು ದೊಡ್ಡ ಒಂದು ಫಾರ್ಮಿಂಗ್ ಲ್ಯಾಂಡಲ್ಲಿ ಇಂಟೆನ್ಸಿವ್ ಫಾರ್ಮಿಂಗ್ ನಡೀತಾ ಇದೆ. ಹೇಗೆ ಹೇಳ್ಬೋದು ನಾವು? ನೋಡಿ, ಇಲ್ಲೇ ಒಂದು ಟೈಪ್ ಕ್ರಾಪ್ನ ಬೆಳೀತಾ ಇದ್ದಾರೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಬೇರೆ ಟೈಪ್ ಕ್ರಾಪ್ ಬೆಳೀತಾ ಇದ್ದಾರೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಬೇರೆ ಟೈಪ್, ಮತ್ತು ನೆಕ್ಸ್ಟ್ ಟ್ರಿಪ್ಪಲ್ಲಿ ಈ ಥರ ಆಲ್ಟರ್ನೇಟಿವ್ ಆಗಿ ಗ್ರೋ ಮಾಡ್ತಾ ಇದ್ದಾರೆ. ಮತ್ತು ಈ ಸೈಡ್ ನೋಡಿದ್ರೆ ಇಲ್ಲೇ ಮತ್ತೊಂದು ಟೈಪ್ ಕ್ರಾಪ್ ಬೆಳೀತಾ ಇದೆ. ಸೊ ಈ ಟೈಪಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ಓದೋಣ. ಇಂಟೆನ್ಸಿವ್ ಫಾರ್ಮಿಂಗ್, ಗ್ರೋಯಿಂಗ್ 2 to 3 crops ಆನ್ ದ ಸೇಮ್ ಪ್ಲಾಟ್ ಇನ್ ಅ ಇಯರ್ ಇಸ್ ಕಾಲ್ಡ್ ಇಂಟೆನ್ಸಿವ್ ಫಾರ್ಮಿಂಗ್.
ಸೊ 2-3 ಕ್ರಾಪ್ಸನ್ನು ಒಂದೇ ಪ್ಲಾಟಲ್ಲಿ ಒಂದೇ ಇಯರಲ್ಲಿ ಬೆಳೀತಾರೆ. ಇಂಡಿಯಾಸ್ ಪಾಪ್ಯುಲೇಷನ್ ಬೀಯಿಂಗ್ ಹ್ಯೂಜ್, ದೇರ್ ಈಸ್ ಎ ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಸೊ ನಮ್ಗೆ ಗೊತ್ತು ಇದು ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಜಾಸ್ತಿ ಪಾಪ್ಯುಲೇಷನ್ ಇದೆ. ಓಕೆನಾ? ಹೆನ್ಸ್ ದಿಸ್ ಕೈಂಡ್ ಆಫ್ ಫಾರ್ಮಿಂಗ್ ಈಸ್ ಇನ್ ಪ್ರಾಕ್ಟೀಸ್ ಇನ್ ಏರಿಯಾಸ್ ವಿಚ್ ಆರ್ ವೆರಿ ಫರ್ಟೈಲ್ ಆ್ಯಂಡ್ ಹ್ಯಾವ್ ಹ್ಯೂಜ್ ಪಾಪ್ಯುಲೇಷನ್. ಸೊ ಈ ಒಂದು ಟೈಪ್ ಫಾರ್ಮಿಂಗು ಎಲ್ಲಿ ಕಂಡು ಬರುತ್ತೆ ಅಂದರೆ ಯಾವ್ಯಾವ ಏರಿಯಾಸಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಮತ್ತು ಯಾವ್ಯಾವ ಏರಿಯಾಸಲ್ಲಿ ಮಣ್ಣು ತುಂಬ ಫರ್ಟೈಲ್ ಆಗಿದೆ, ತುಂಬ ಫಲವತ್ತತೆ ಭರಿತ ಮಣ್ಣಾಗಿದೆ, ಅಲ್ಲಿ ಇಂಥ ಫಾರ್ಮಿಂಗ್ ನಡೆಯುತ್ತೆ. ಯಾಕಂದರೆ 2-3 ಟೈಪ್ ಕ್ರಾಪ್ಸ್ ಅಂದರೆ ತುಂಬ ಫರ್ಟೈಲ್ ಇರಬೇಕು ತಾನೇ, ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಸೊ ಆದ್ದರಿಂದ ಇದು ಅಂಥ ಏರಿಯಾಸಲ್ಲಿ ಮಾತ್ರ ಈ ಒಂದು ಫಾರ್ಮಿಂಗ್ ಪ್ರಾಕ್ಟೀಸ್ ನಡೆಯುತ್ತೆ. ಐ ಹೋಪ್ ನಿಮಗೆ ಇಂಟೆನ್ಸಿವ್ ಫಾರ್ಮಿಂಗು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸಿ ನಂಬರ್ 2, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಫಾರ್ಮರ್ಸ್ ಗ್ರೋಯಿಂಗ್ ಕ್ರಾಪ್ಸ್ ಫಾರ್ ದರ್ ಓನ್ ಯೂಸ್ ಇಸ್ ಕಾಲ್ಡ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಸೊ ಫಾರ್ಮರ್ಸು ಕ್ರಾಪ್ಸನ್ನು ಅವ್ರಿಗೋಸ್ಕರನೇ ಸ್ವಂತ ಉಪಯೋಗಕ್ಕಾಗೇ ಕ್ರಾಪ್ಸ್ನ ಬೆಳ್ಕೊಂಡ್ರೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿತೀವಿ. ಇನ್ ದಿಸ್ ಕೈಂಡ್ ಆಫ್ ಫಾರ್ಮಿಂಗ್ ಫಾರ್ಮರ್ಸ್ ಗ್ರೋ ಫುಡ್ ಗ್ರೇನ್ಸ್, ಆಯಿಲ್ ಸೀಡ್ಸ್, ವೆಜಿಟೇಬಲ್ಸ್ ಎಕ್ಸೆಟ್ರಾ. ಸೊ ಈ ಟೈಪ್ ಫಾರ್ಮಿಂಗಲ್ಲಿ ಫುಡ್ ಗ್ರೇನ್ಸ್ ಬೆಳೀತಾರೆ, ರಾಗಿ, ಭತ್ತ, ಮತ್ತು ಆಯಿಲ್ ಸೀಡ್ಸ್ನ ಬೆಳೀತಾರೆ. ಸೊ ಗ್ರೌಂಡ್ ನಟ್ಟು ಅಂದರೆ ಇದು ಕಡಲೆಕಾಯಿಯು ಮತ್ತು ಮಸ್ಟರ್ಡ್, ಸಾಸಿವೆ, ಆಯಿಲ್ ಸೀಡ್ಸ್ನ ಬೆಳೀತಾರೆ. ಮತ್ತು ವೆಜಿಟೇಬಲ್ಸು ಕೂಡ ಬೆಳೀತಾರೆ, ತರಕಾರಿ ಬೆಳೀತಾರೆ. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಆರ್ ಡಿವೈಡೆಡ್ ಇಂಟು 2 ಟೈಪ್ಸ್. ಸೊ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ನ ಮತ್ತೆ 2 ಟೈಪ್ಸಾಗಿ ಡಿವೈಡ್ ಮಾಡ್ಬೋದು. ಯಾವ್ಯಾವುದದು? ಸೀಡೆಂಟರಿ ಫಾರ್ಮಿಂಗ್, ಶಿಫ್ಟಿಂಗ್ ಕಲ್ಟಿವೇಷನ್. ನೋಡೋಣ ಅಂತ ಏನು ಬರೆದಿದೆ ಅಂತ. ಸೀಡೆಂಟರಿ ಫಾರ್ಮಿಂಗ್ ಇಟ್ ಈಸ್ ಅ ಸೆಟಲ್ಡ್ ಅಗ್ರಿಕಲ್ಚರ್. ಅದು ಸೆಟಲ್ ಆಗಿರುವಂಥ ಅಗ್ರಿಕಲ್ಚರು. ಏನದು? ದ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆ್ಯಂಡ್ ಸೀಡ್ಸ್ ಅದು, ಓಕೆನಾ? SEEDS, ಓಕೆನಾ? ಸೀಡ್ಸ್ ಯೂಸ್ಡ್ ಆರ್ ಟ್ರೆಡಿಷನಲ್ ಒನ್ಸ್. ದ ಪ್ರೊಡ್ಯೂಸ್ ಈಸ್ ಮೇನ್ಲಿ ಯೂಸ್ಡ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಆ್ಯಂಡ್ ಇನ್ ಸ್ಮಾಲ್ ಹೋಲ್ಡಿಂಗ್ಸ್. ಸೊ ಇಲ್ಲಿ ಯೂಸ್ ಮಾಡುವಂಥ ಒಂದು ಸೀಡ್ಸು ತುಂಬ ಟ್ರೆಡಿಷ್ನಲ್ ಆಗಿರುವಂಥದ್ದು. ಅಂದರೆ ಫಾರಿನ್ ಸೀಡ್ಸ್ನೆಲ್ಲ ಯೂಸ್ ಮಾಡಲ್ಲ, ಅಂದರೆ HYVs ಎಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ. ಮತ್ತು ಇದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದರೆ ಅವ್ರ ಸ್ವಂತ ಉಪಯೋಗಕ್ಕಾಗೇ ಯೂಸ್ ಮಾಡ್ತಾರೆ. ಮತ್ತು ಉಳ್ಕೊಂಡಿರುವಂಥ ಒಂದು ಅಂದರೆ ಅದಕ್ಕೆ ಫಾಡರ್ ಅಂತೀವಿ, ಓಕೆನಾ? ಉಳ್ಕೊಂಡಿರೋ ಅಂದರೆ ತೋರಿಸ್ತೀನಿ ನಿಮಗೆ, ಒಂದು ಇಮೇಜಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಈ ಥರ ಕ್ರಾಪ್ಸು ಬೆಳೆದಾದ್ಮೇಲೆ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕ್ರಾಪ್ಸನ್ನು ಕಟ್ ಮಾಡ್ತಾ ಇರ್ತಾನೆ ಈ ಥರ. ಸೊ ಈ ಥರ ಕಟ್ ಮಾಡಾದ್ಮೇಲೆ ಅಲ್ಲಿ ಗ್ರೇನ್ಸ್ ಸಿಗುತ್ತೆ, ಫುಡ್ ಗ್ರೇನ್ಸ್ ಸಿಗುತ್ತೆ. ಏನು ಬೆಳೆದಿರ್ತಾರೆ ಅದರದ್ದು ಗ್ರೇನ್ಸ್ ಸಿಗುತ್ತೆ. ಆದರೆ ಅದರದ್ದು ಒಂದು ಅನ್ವಾಂಟೆಡ್ ಹುಲ್ ಥರ ಇರುತ್ತೆ ನೋಡಿ, ಈ ಥರ ಗ್ರಾಸ್ ಕಟ್ ಮಾಡಿರೋದು ನೋಡಿ. ಸೊ ಅದೆಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ಹಸುಗಳಿಗೆ, ಎಮ್ಮೆಗಳಿಗೆ, ಆಕಳು, ಕುರಿಗಳಿಗೆಲ್ಲ ಹಾಕಿಬಿಡ್ತಾರೆ. ಸೊ ಇದು ಅವ್ರ ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡುವಂಥ ಫಾರ್ಮಿಂಗ್ ಮೆಥಡ್, ಓಕೆನಾ? ಸೊ ಈಗ ನೆಕ್ಸ್ಟ್ ಟೈಪ್ ಆಫ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ನೋಡೋಣ, ಶಿಫ್ಟಿಂಗ್ ಕಲ್ಟಿವೇಷನ್. Sometimes people do not settle down in any particular area, but they cut down forest and engage in farming. ಸೊ ಸಿಡೆಂಟ್ರಿ ಫಾರ್ಮಿಂಗಲ್ಲಿ ಒಂದೇ ಫಾರ್ಮಲ್ಲಿ ಪದೇ ಪದೇ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ಆದರೆ ಶಿಫ್ಟಿಂಗ್ ಕಲ್ಟಿವೇಷನಲ್ಲಿ ಆ ಥರ ಅಲ್ಲ. ಒಂದೊಂದು ಸತಿ ಒಂದೊಂದು ಕಡೆ ಮಾಡ್ತಾರೆ. ಒಂದು ಸತಿ ಒಂದು ಸೈಡು ಅಲ್ಲಿ ಕೆಲಸ ಅಂದರೆ ಹಾರ್ವೆಸ್ಟಿಂಗ್ ಎಲ್ಲ ಆದ ಕೂಡಲೇ ಅಲ್ಲಿರುವಂಥ ಫಾರೆಸ್ಟು, ಅಲ್ಲಿರುವಂಥ ಭತ್ತನ ಎಲ್ಲ ಕಟ್ ಮಾಡ್ತಾರೆ. ಕಟ್ ಮಾಡಿ ಅಲ್ಲೇ ಬಿಸಾಕ್ತಾರೆ. ಮತ್ತು ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಬೆಂಕಿನೂ ಹಚ್ತಾರೆ, ಓಕೆನಾ? ಬೆಂಕಿ ಹಚ್ಚಿ ಅದನ್ನು ಆ್ಯಶಾಗಿ ಕನ್ವರ್ಟ್ ಆಗಿ ಆಮೇಲೆ ಅದು ಫಲವತ್ತತೆ ಹೆಚ್ಚಾಗತ್ತೆ ಅದರಿಂದ. ಆಫ್ಟರ್ 1 or 2 years, when the fertility of the soil is reduced, they move on to other areas and start cultivation there. ಸೊ ಈಗ ಒಂದು ಯಾವುದೋ ಒಂದು ಬೆಳೆಯನ್ನು ಬೆಳೆದಾದ್ಮೇಲೆ ಅಲ್ಲಿರೋ ಒಂದು ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ, ಎಲ್ಲ ಬೆಳೆದಿರೋವಂಥ ಬೆಳೆಗೆ ಹೋಗ್ಬಿಡುತ್ತೆ. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಕಟ್ ಮಾಡಿ ಅಲ್ಲೇ ಬಿಸಾಕಿ ಬೇಕಾಗಿರೋಂಥದ್ದೆಲ್ಲ ತೊಗೊಂಡು ಅಲ್ಲಿ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಾದ್ಮೇಲೆ ಅಲ್ಲಿ ಆ್ಯಶಾಗಿ ಕನ್ವರ್ಟ್ ಆಗುತ್ತೆ. ನಾನು ನಿಮಗೆ ಒಂದು ಚಿತ್ರದಿಂದ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಇದು ಒಂದು ದಟ್ಟವಾದ ಕಾಡು. ಸೊ ಈ ಕಾಡಲ್ಲಿ ಅವ್ರಿಗೆ ಏನು ಮಾಡಬೇಕಾಗಿರುತ್ತೆ? ಫಾರ್ಮಿಂಗ್ ಮಾಡಬೇಕಾಗಿರುತ್ತೆ. ಸೊ ಆವಾಗ ಅವರು ಒಂದು ಏರಿಯಾನ ತೊಗೊತಾರೆ. ಅಲ್ಲಿ ತೊಗೊಂಡು ಅಲ್ಲಿರುವಂಥ ಮರಗಳನ್ನು ಕಡಿದು ಆಮೇಲೆ ಅದನ್ನು ಭಸ್ಮ ಮಾಡ್ತಾರೆ, ಅಂದರೆ ಬೆಂಕಿ ಹಚ್ತಾರೆ. ಅಲ್ಲಿ ಹಚ್ಬಿಟ್ಟು ಅದು ಒಂದು ಸ್ವಲ್ಪ ದಿನ ಬಿಟ್ಬಿಡ್ತಾರೆ ಹಾಗೆ. ಆವಾಗ ಈ ಆ್ಯಶ್ ಇರುತ್ತೆ ತಾನೇ, ಬೂದಿ, ಆ ಬೂದಿ ಮಣ್ಣಿನ ಜೊತೆ ಬೆರೆತು ಅಲ್ಲಿ ಫರ್ಟಿಲಿಟಿನ ಹೆಚ್ಚು ಮಾಡುತ್ತೆ, ಫಲವತ್ತತೆನ ಹೆಚ್ಚು ಮಾಡುತ್ತೆ. ಆಮೇಲೆ ಅವರು ಅದೇ ಏರಿಯಾದಲ್ಲಿ ಕಲ್ಟಿವೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅಲ್ಲೂ ಒಂದು ಫಲವತ್ತತೆ ಬಂದು ಅವ್ರದ್ದು ರಾಗಿ, ಭತ್ತ ಯಾವುದಾದ್ರೂ ಒಂದು ಬೆಳೆನ ಬೆಳೆದಾದ್ಮೇಲೆ ಅವರು ಬೇಕಾಗಿರೋಂಥದ್ದೆಲ್ಲ ತಗೊಂಡು ಉಳಿದಿರೋಂಥದ್ದೆಲ್ಲ ಇಲ್ಲೇ ಬಿಟ್ಟು ಈ ಥರ ಬೆಂಕಿ ಹಚ್ಬಿಡ್ತಾರೆ ಮತ್ತೆ ಆ ಫಾರ್ಮಿಂಗ್ ಏರಿಯಾಗೆ. ಬೆಂಕಿ ಹಚ್ಚಿಬಿಟ್ಟು ಮತ್ತೆ ಆ ಒಂದು ಏರಿಯಾನ ಸ್ವಲ್ಪ ದಿನ ಬಿಟ್ಟು ಬೇರೆ ಕಡೆ ಮಾಡ್ತಾರೆ.
ಮತ್ತು ಅಲ್ಲಿ ಮಾಡಿ ಅಲ್ಲಿ ಮುಗಿಸಾದ್ಮೇಲೆ ಇಲ್ಲಿ ಬರ್ತಾರೆ, ಇಲ್ಲಿ ಮಾಡಿ ಮತ್ತೆ ಅಲ್ಲೇ ಹೋಗ್ತಾರೆ, ಅಲ್ಲಿ ಮಾಡಿ ಇಲ್ಲಿ ಬರ್ತಾರೆ. ಈ ಥರ ಇಂಟರ್ವಲ್ಸಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ನೋಡಿ, ಅದೇ ಇಲ್ಲಿ ಬರ್ದಿರೋದು, ಆಫ್ಟರ್ 1 or 2 years ವೆನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ರೆಡ್ಯೂಸಸ್ ದೇ ಮೂವ್ ಆನ್ ಟು ಅದರ್ ಏರಿಯಾಸ್ ಆ್ಯಂಡ್ ಸ್ಟಾರ್ಟ್ ಕಲ್ಟಿವೇಷನ್ ದೇರ್. ದಿಸ್ ಇಸ್ ಕಾಲ್ಡ್ ಶಿಫ್ಟಿಂಗ್ ಕಲ್ಟಿವೇಷನ್. ಇಟ್ ಹ್ಯಾಸ್ ಬೀನ್ ಬ್ಯಾನ್ಡ್ ಇನ್ ದ ಮಾಡರ್ನ್ ಡೇಸ್. ಸೊ ಈ ಶಿಫ್ಟಿಂಗ್ ಕಲ್ಟಿವೇಷನ್ನು ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಇದೇ ರೀಸನಿಗೆ ಬರ್ನ್ ಮಾಡ್ತಾರೆ ಮರಗಳನ್ನಂತಲ್ಲ. ಸೊ ಆ ಒಂದು ರೀಸನಿಗೆ ಇದೆಲ್ಲ ಬ್ಯಾನ್ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿಲ್ಲ ಮರನ ಬರ್ನ್ ಮಾಡೋದಂತೆಲ್ಲ. ಆ್ಯಕ್ಚುಯಲ್ ರೀಸನ್ನು, ಬ್ಯಾನ್ ಮಾಡಿದ ರೀಸನ್ನು ಅದೇ, ಮರನ ಬರ್ನ್ ಮಾಡ್ತಾರೆ. ಸೊ ಪೊಲ್ಯೂಷನ್ ಆಗುತ್ತೆ ಮತ್ತು ಮರಗಳನ್ನು ಬರ್ನ್ ಮಾಡೋಕ್ಕಿಲ್ಲ ಅಂತ. ಓಕೆನಾ? ಸೊ ಅದೇ ಮೇನ್ ರೀಸನ್. ಹಿಂದಿನ ಕಾಲದಲ್ಲಿ ಈ ಶಿಫ್ಟಿಂಗ್ ಕಲ್ಟಿವೇಷನ್ನೇ ನಡೀತಾ ಇತ್ತು ಜಾಸ್ತಿ. ನೆಕ್ಸ್ಟ್ ಟೈಪ್ ಆಫ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್. ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಟು ಕಮರ್ಷಿಯಲ್ ಪರ್ಪಸ್ ಇಸ್ ಕಾಲ್ಡ್ ಕಮರ್ಷಿಯಲ್ ಫಾರ್ಮಿಂಗ್. ಸೊ ಕಮರ್ಷಿಯಲ್ ಪರ್ಪಸ್ಸಿಗೆ ಅಂದರೆ ಟ್ರೇಡಿಂಗು ಪರ್ಪಸ್ಸಿಗೆಲ್ಲ ಯೂಸ್ ಮಾಡುವಂಥ ಫಾರ್ಮಿಂಗೇ ಕಮರ್ಷಿಯಲ್ ಫಾರ್ಮಿಂಗ್. ಸೊ ಅದರಲ್ಲಿ ಯಾವ ಟೈಪ್ ಬೆಳೆನ ಬೆಳೀತಾರೆ? ಟೊಬ್ಯಾಕೊ, ಶುಗರ್ ಕೇನ್, ಕಾಟನ್, ಟೀ, ಕಾಫಿ, ರಬ್ಬರ್ ಎಕ್ಸೆಟ್ರಾ. ಸೊ ಈಗ ಟೊಬ್ಯಾಕೊ ಅಂತೂ ಅಂಗಡಿಯಲ್ಲಿ ಕೊಡ್ತಾರೆ ಈಗ. ಸೊ ಅವೆಲ್ಲ ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಶುಗರ್ ಕೇನು ಹಬ್ಬದ ಟೈಮಲ್ಲೆಲ್ಲ ಬರುತ್ತೆ. ಕಾಟನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗುತ್ತೆ. ಟೀ, ಕಾಫಿನೂ ಸುಮಾರು ಇಂಡಸ್ಟ್ರೀಸಿಗೆ ಹೋಗಿ ಪ್ರಾಸೆಸ್ ಆಗಿ ಮತ್ತು ಪ್ಯಾಕೆಟ್ಸ್ ಆಗಿ ಹೊರಗಡೆ ಬರುತ್ತೆ. ರಬ್ಬರ್ ಇಂಡಸ್ಟ್ರೀಸಿಗೆ ಹೋಗುತ್ತೆ. ಸೊ ಈ ಥರ. ಸೊ ಈ ಥರ ಈ ಒಂದು ಫಾರ್ಮಿಂಗಿಗೆ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಟೈಪು ನೋಡಿ. ಮಿಕ್ಸ್ಡ್ ಫಾರ್ಮಿಂಗ್ ಇಸ್ ದ ರೇಸಿಂಗ್ ಆಫ್ ಕ್ರಾಪ್ಸ್ ಆ್ಯಂಡ್ ಕ್ಯಾಟಲ್ ರೇರಿಂಗ್. ಸೊ ಇದರಲ್ಲಿ ಒಂದು ಸೈಡ್ ಕ್ರಾಪ್ಸ್ನ ಬೆಳೀತಾ ಇರ್ತಾರೆ, ಒಂದು ಸೈಡು ಕ್ಯಾಟಲ್ ರೇರಿಂಗ್ ಅಂದರೆ ಪ್ರಾಣಿಗಳನ್ನು ಸಾಕ್ತಾ ಇರ್ತಾರೆ. ಪೌಲ್ಟ್ರಿ, ಬೀ ಕೀಪಿಂಗ್, ಪಿಗ್ ರೇರಿಂಗ್, ಸಿಲ್ಕ್ ಫಾರ್ಮಿಂಗ್, ಆಕ್ವಾಕಲ್ಚರ್ ಎಕ್ಸೆಟ್ರಾ. ಸೊ ಇದರಲ್ಲಿ ಪೌಲ್ಟ್ರಿನೂ ಮಾಡ್ತಾರೆ, ಅಂದರೆ ಕೋಳಿಗಳನ್ನು ಸಾಕ್ತಾರೆ, ಡಕ್ಸ್ನ ಸಾಕ್ತಾರೆ. ಮತ್ತು ಕ್ಯಾಟಲ್ ರೇರಿಂಗ್ ನಿಮ್ಗೆ ಗೊತ್ತು, ಹಸು ಎಮ್ಮೆಗಳನ್ನೆಲ್ಲ ಸಾಕ್ತಾರೆ. ಬೀ ಕೀಪಿಂಗ್, ಜೇನಿನ ನೊಣಗಳನ್ನು ಸಾಕ್ತಾರೆ. ಮತ್ತು ಪಿಗ್ ರೇರಿಂಗ್, ಹಂದಿಗಳನ್ನು ಸಾಕ್ತಾರೆ. ಸಿಲ್ಕ್ ಫಾರ್ಮಿಂಗ್, ರೇಷ್ಮೆಯ ಹುಳುಗಳನ್ನು ಸಾಕ್ತಾರೆ, ಅಂದರೆ ಆ ರೇಷ್ಮೆಯ ಬಟ್ಟೆಗೆ. ಓಕೆನಾ? ಆಕ್ವಾಕಲ್ಚರ್ ಅಂದರೆ ಫಿಶಸ್ನ ಸಾಕ್ತಾರೆ, ಫಿಶರಿಗೆ. ಆಮೇಲೆ ಸೊ ಈ ಥರ. ಸೊ ಒಂದು ಸೈಡು ಕ್ರಾಪ್ಸ್ನ ಬೆಳೀತಾ ಇರ್ತಾರೆ, ಒಂದು ಸೈಡು ಕ್ಯಾಟಲ್ ರೇರಿಂಗು, ಅನಿಮಲ್ ಹಸ್ಬೆಂಡ್ರಿ ಆಗ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಮಿಕ್ಸ್ಡ್ ಫಾರ್ಮಿಂಗ್. ಸೊ ಮಿಕ್ಸ್ಡ್ ಆಗಿದೆ, ಎರಡೂ ನಡೀತಾ ಇದೆ, ಕ್ರಾಪ್ಸ್ ನಡೀತಾ ಇದೆ, ಅನಿಮಲ್ಸ್ ನಡೀತಾ ಇದೆ. ನೆಕ್ಸ್ಟ್ ಟೈಪ್ ಆಫ್ ಫಾರ್ಮಿಂಗ್, ಪ್ಲಾಂಟೇಶನ್ ಫಾರ್ಮಿಂಗ್. ಇಟ್ ಈಸ್ ರೆಫರ್ಸ್ ಟು ದ ಕಲ್ಟಿವೇಷನ್ ಆಫ್ ಅ ಸಿಂಗಲ್ ಕ್ರಾಪ್ ಓವರ್ ಅ ಲಾರ್ಜ್ ಏರಿಯಾ ಫಾರ್ ಎಕ್ಸ್ಪೋರ್ಟ್ಸ್. ಸೊ ಯಾವ ಟೈಪ್ ಕ್ರಾಪು ಬರೀ ಒಂದೇ ಕ್ರಾಪು ಲಾರ್ಜ್ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅದನ್ನು ಬೇರೆ ಬೇರೆ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾರೋ ಅದಕ್ಕೆ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಪರ್ಫೆಕ್ಟ್ ಡೆಫಿನೇಷನ್ ಅಂದರೆ, ಪ್ಲಾಂಟೇಶನ್ ಫಾರ್ಮಿಂಗ್ ಅಂದರೆ ಕಾಫಿ, ಟೀ ಆ ಥರದ್ದೆಲ್ಲ ಬೆಳೆಯುವಂಥದ್ದು. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್, ಇಂಡಿಯನ್ ಅಗ್ರಿಕಲ್ಚರ್. ಸೊ ಇದು ಇಂಪಾರ್ಟೆಂಟ್ ಇಂಡಿಯನ್ ಅಗ್ರಿಕಲ್ಚರು. ಜಾಸ್ತಿ ಈ ಟೈಪ್ ಅಗ್ರಿಕಲ್ಚರ್ ಆಗುತ್ತೆ. ಕಾಫಿ, ಟೀ, ರಬ್ಬರ್ ಆರ್ ಇಂಪಾರ್ಟೆಂಟ್ ಪ್ಲಾಂಟೇಶನ್ ಕ್ರಾಪ್ಸ್ ಆಫ್ ಇಂಡಿಯಾ. ಸೊ ಕಾಫಿ ಬೆಳೀತಾರೆ, ಟೀ ಬೆಳೀತಾರೆ, ರಬ್ಬರ್ ಬೆಳೀತಾರೆ ಹಿಲ್ ಸ್ಟೇಷನ್ಸ್ ಹತ್ರ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಟೈಪ್ ಆಫ್ ಅಗ್ರಿಕಲ್ಚರ್. ಓಕೆ, ನೆಕ್ಸ್ಟ್ ಒನ್, ಕ್ರಾಪಿಂಗ್ ಪ್ಯಾಟರ್ನ್. ಈಗ ಟೈಪ್ಸ್ ಆಫ್ ಫಾರ್ಮಿಂಗ್ ನೋಡಾಯ್ತು. ಇಲ್ಲಿ ಹಾರ್ಟಿಕಲ್ಚರ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಹಾರ್ಟಿಕಲ್ಚರ್ ಕೊಟ್ಟಿದ್ದಾರಪ್ಪ, ಇಲ್ಲೇನು ಮಾಡೋದು, ಇಲ್ಲಿ ಪ್ಲಾಂಟೇಶನ್ ಕೊಟ್ಬಿಟ್ಟಿದ್ದಾರಂತ. ಎರಡು ಸೇಮು. ಹಾರ್ಟಿಕಲ್ಚರ್ ಅಂದರೆ ಗ್ರೋಯಿಂಗ್ ಹಣ್ಣು ಆ್ಯಂಡ್ ತರಕಾರಿ. ಓಕೆನಾ? ಸೊ ಹಣ್ಣು ಮತ್ತು ತರಕಾರಿಗಳನ್ನು ಗ್ರೋ ಮಾಡೋದಕ್ಕೆ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಸೊ ಅದೇ ಹೇಳ್ಕೊಟ್ಟಿರೋ ಪ್ಲಾಂಟೇಶನ್ ಅಂದರೆ ಅಲ್ಲಿ ಆ ಟೈಪದೆಲ್ಲ ಇದ್ರ ಅಂಡರೇ ಬಂದುಬಿಡುತ್ತೆ. ನೆಕ್ಸ್ಟ್, ಕ್ರಾಪಿಂಗ್ ಪ್ಯಾಟರ್ನ್. ಕ್ರಾಪಿಂಗ್ ಪ್ಯಾಟರ್ನ್ ಅಂದ್ರೇನು? ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಅ ರೀಜನ್ ರೆಫರ್ಸ್ ಟು ದ ಪ್ರಪೋರ್ಷನ್ ಆಫ್ ಅನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್. ಸೊ ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಒಂದು ಏರಿಯಾದಲ್ಲಿ ಡಿಫ್ರೆಂಟ್ ಕ್ರಾಪ್ಸ್ನ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಬೆಳೆಯೋದು. ಸೊ ಇದ್ರ ಮೀನಿಂಗ್ ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ದಿಸ್ ಕ್ರಾಪ್ಸ್ is known as ಕ್ರಾಪಿಂಗ್ ಪ್ಯಾಟರ್ನ್. ಸೊ ಒಂದು ವರ್ಷದಲ್ಲಿ ಸುಮಾರು ಸೀಸನ್ಸ್ ಇರುತ್ತೆ. ಮೇಯ್ನಾಗಿ ನಮ್ಮ ಒಂದು ಇಂಡಿಯಾದಲ್ಲಿ ನಾವು ಬೇಸಿಗೆ ಕಾಲ ನೋಡ್ತೀವಿ, ಮಳೆಗಾಲ ನೋಡ್ತೀವಿ, ಮತ್ತು ವಾಪಸ್ ರಿಟ್ರೀಟಿಂಗ್ ಮಾನ್ಸೂನ್ ನೋಡ್ತೀವಿ, ಮತ್ತು ವಿಂಟರ್ ಸೀಸನ್ ನೋಡ್ತೀವಿ ತಾನೆ. ಸೊ ಒಂದೊಂದು ಎಲ್ಲ ಟೈಪ್ ಭತ್ತನೂ ಎಲ್ಲ ಟೈಪ್ ಸೀಸನಲ್ಲಿ ಬೆಳೆಯಲ್ಲ. ಸೊ ಫಾರ್ ಎಕ್ಸಾಂಪಲ್, ರಾಗಿಗೆ ಸಮ್ಮರ್ ಸೀಸನ್ ಚೆನ್ನಾಗಿರುತ್ತೆ, ಭತ್ತಗೆ ಅಂದರೆ ಪ್ಯಾಡಿಗೆ ರೇನಿ ಸೀಸನ್ ಚೆನ್ನಾಗಿರುತ್ತೆ. ಸೊ ಈ ಥರ. ಸೊ ಅದೇ ಥರ ಯಾವ್ಯಾವ ಒಂದು ಫುಡ್ ಕ್ರಾಪ್ಸು ಯಾವ್ಯಾವ ಒಂದು ಟೈಮ್ ಪೀರಿಯಡ್ ತನಕ ಗ್ರೋ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಟೈಮ್ ಪೀರಿಯಡಿಗೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ದ ಕ್ರಾಪ್ ರೇಷಿಯೋ ಇನ್ಕ್ಲೂಡ್ಸ್ ಫುಡ್ ಕ್ರಾಪ್ಸ್ ಆ್ಯಂಡ್ ನಾನ್ ಫುಡ್ ಕ್ರಾಪ್ಸ್ ಆರ್ ಕಮರ್ಷಿಯಲ್ ಕ್ರಾಪ್ಸ್. ಸೊ ಇದರಲ್ಲಿ ಬರೀ ಫುಡ್ ಕ್ರಾಪ್ಸಿಗೆ ಮಾತ್ರ ಆಧಾರಿತ ಅಂತ ಹೇಳೋಕ್ಕಾಗಲ್ಲ. ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೇನು? ಇಲ್ಲೇ ನೋಡಿದ್ವಿ ತಾನೆ,
ಟೊಬ್ಯಾಕೊ, ಶುಗರ್ ಕೇನ್, ಕಾಟನ್, ಟೀ, ಕಾಫಿ, ರಬ್ಬರ್. ಸೊ ಈ ಥರದ್ದೆಲ್ಲ. The cropping pattern of any area in India is mainly dependent on landforms, climate, soil, ವಾಟರ್ ಅವೈಲಬಿಲಿಟಿ, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ನಾವು ಮೇಲೆ ನೋಡಿದ್ವಿ ಲ್ಯಾಂಡ್ ಯೂಸು ಈ ಒಂದು ಫ್ಯಾಕ್ಟರ್ಸ್ ಮೇಲೆ ಆಧಾರಿತ. ಸೊ ಕ್ರಾಪಿಂಗ್ ಪ್ಯಾಟರ್ನು ಸಹ ಈ ಫ್ಯಾಕ್ಟರ್ಸ್ ಮೇಲೆ ಆಧಾರಿತವಾಗಿದೆ. ಓಕೆನಾ, ಇದೇ ಕ್ರಾಪಿಂಗ್ ಪ್ಯಾಟರ್ನ್. ಸೊ ಈಗ ಇಲ್ಲಿ ನೋಡೋಣ, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಕ್ರಾಪಿಂಗ್ ಪ್ಯಾಟರ್ನ್ಸು. ಕ್ರಾಪಿಂಗ್ ಪ್ಯಾಟರ್ನ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ? ದ ದ ಕ್ರಾಪ್ ಆಫ್ ಎನಿ ಒನ್ ರೀಜನ್ influenced by the natural, economic, and social factors and the farmer's attitude of that area. ಸೊ ಇದು ನ್ಯಾಚುರಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಅಲ್ಲಿರುವಂಥ ಕ್ಲೈಮೇಟ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು. ಎಕನಾಮಿಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೋಷಿಯಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಫಾರ್ಮರ್ಸ್ ಆ್ಯಟಿಟ್ಯೂಡ್ ಮೇಲೂ ಡಿಪೆಂಡೆಂಟ್ ಆಗಿದೆ. ಸೊ ನಾವೀಗ ಡೀಟೇಲ್ಡಾಗಿ ಒನ್ ಬೈ ಒನ್ ನೋಡೋಣ. ನ್ಯಾಚುರಲ್ ಫ್ಯಾಕ್ಟರ್ಸ್. ನಂಬರ್ ಒನ್, ನ್ಯಾಚುರಲ್ ಫ್ಯಾಕ್ಟರ್ಸ್. Among the physical factors, landforms, climate, and rainfall are important and play a significant role in determining the cropping pattern of that region. ಸೊ ರೇನ್ಫಾಲ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಫಸ್ಟು. ಯಾವುದೇ ಒಂದು ಭತ್ತಗೆ ರೇನ್ ಜಾಸ್ತಿ ಬೇಡ ಆಗಿದ್ದರೆ ಆ ಭತ್ತ ಸರಿಯಾಗಿ ಬರಲ್ಲ. ಈಗ ಯಾವುದಾದ್ರೂ ಒಂದು ಬೆಳೆಗೆ ಜಾಸ್ತಿ ನೀರು ಬೇಕಂದರೆ ಆ ಆ ಒಂದು ಬೆಳೆಯನ್ನು ರೇನ್ಫಾಲ್ ಟೈಮಲ್ಲಿ ಬೆಳಿಬೇಕು. ಸೊ ಈ ಥರ ರೇನ್ಫಾಲು ಮತ್ತು ಕ್ಲೈಮೇಟ್ ಯಾವುದಕ್ಕೆ ಸೂಕ್ತವಾಗಿದೆ, ಲ್ಯಾಂಡ್ ಫಾರ್ಮ್ಸ್ ಯಾವುದು ಸೂಕ್ತವಾಗಿದೆ. ಸೊ ಈ ಥರದ್ದೆಲ್ಲ ಚೆಕ್ ಮಾಡಿಕೊಂಡು ಎಫೆಕ್ಟ್ ಆಗುತ್ತೆ. ಇದು ನ್ಯಾಚುರಲ್ ಫ್ಯಾಕ್ಟರ್ಸು ಎಫೆಕ್ಟ್ ಮಾಡುತ್ತೆ ಕ್ರಾಪಿಂಗ್ ಪ್ಯಾಟರ್ನ. ಎಕನಾಮಿಕ್ ಫ್ಯಾಕ್ಟರ್ಸ್. ಸೊ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದ್ರೇನು? ಕಮರ್ಷಿಯಲ್ ಕ್ರಾಪ್ಸ್ ಆರ್ ಗ್ರೋಯಿಂಗ್ ಇನ್ ವ್ಯಾಸ್ಟ್ ಹೋಲ್ಡಿಂಗ್ಸ್. ಸೊ ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ನೋಡಿದ್ವಿ ನಾವು, ಟೊಬ್ಯಾಕೊ, ಕಾಟನ್ ಎಲ್ಲ. ಸೊ ಅದು ವ್ಯಾಸ್ಟ್ ಹೋಲ್ಡಿಂಗ್ಸಲ್ಲಿ ಗ್ರೋ ಆಗ್ತಾ ಇದೆ. ಈಗೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಅರ್ನಿಂಗ್ ಅ ಹ್ಯೂಜ್ ಪ್ರಾಫಿಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಗ್ರೋಯಿಂಗ್ ಸಚ್ ಕ್ರಾಪ್ಸ್. ಸೊ ಜಾಸ್ತಿ ಪ್ರಾಫಿಟ್ ತೊಗೊಳ್ಬೇಕಂತ ಬೆಳೆಯೋ ಒಂದು ಫ್ಯಾಕ್ಟರ್ಸು ಸಹ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡರೇ ಬರುತ್ತೆ. ಸೊ ಇದು ನ್ಯಾಷನಲ್ ಇನ್ಕಮಿಗೂ ಆ್ಯಡ್ ಆಗುತ್ತೆ. ಸೋಷಿಯಲ್ ಫ್ಯಾಕ್ಟರ್ಸ್. ಸೊ ಸೋಷಿಯಲ್ ಫ್ಯಾಕ್ಟರ್ಸ್ ಏನು? ಟ್ರೆಡಿಷನ್ಸ್, ಸೂಪರ್ಸ್ಟಿಷನ್ಸ್, ಇಲಿಟ್ರಸಿ ಎಕ್ಸೆಟ್ರಾ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಟರ್ಮೈನಿಂಗ್ ದ ಕ್ರಾಪಿಂಗ್ ಪ್ಯಾಟರ್ನ್. ಸೊ ಟ್ರೆಡಿಷನ್ಸ್ ಇರುತ್ತೆ, ಈ ಸೀಸನಲ್ಲಿ ನಾವು ಈ ಒಂದು ಬೆಳೆನ ಬೆಳೆಯೋಕ್ಕಿಲ್ಲ ಅಂತ. ಅಥವಾ ಸೂಪರ್ಸ್ಟಿಷನ್ಸು, ಸೊ ನಾವು ಈ ಒಂದು ಬೆಳೆನ ಬೆಳೆದ್ರೆ ನಮಗೆ ಬ್ಯಾಡ್ ಲಕ್ ಬರುತ್ತೆ, ಗುಡ್ ಲಕ್ ಬರುತ್ತೆ. ಸೊ ಇದಕ್ಕೆ ಸೂಪರ್ಸ್ಟಿಷನ್ಸ್, ಮೂಢನಂಬಿಕೆ ಅಂತ ಕರಿತೀವಿ. ಓಕೆನಾ. ಸೊ ಈ ಥರದ ಫ್ಯಾಕ್ಟರ್ಸ್ ಎಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಅಂಡರ್ ಬರುತ್ತೆ. ನೆಕ್ಸ್ಟು ಫಾರ್ಮರ್ಸ್ ಆ್ಯಟಿಟ್ಯೂಡ್. ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಎನ್ ಏರಿಯಾ. ಸೊ ಫಾರ್ಮರ್ಸ್ ಆ್ಯಟಿಟ್ಯೂಡೇ ಸರಿ ಇಲ್ಲದೆ ಇದ್ದರೆ ಅವನು ಯಾವ ಕ್ರಾಪನ್ನು ಸಹ ಬೆಳೆಯೋಕ್ಕಾಗಲ್ಲ. ಅವ್ನದು ಆ್ಯಟಿಟ್ಯೂಡ್ ಸರಿ ಇದ್ದರೆ, ಅವನದು ಆಲೋಚನೆ ಸರಿ ಇದ್ದರೆ, ಅವನು ಎಲ್ಲ ಕ್ರಾಪ್ಸನ್ನು ಸಹ ಎಲ್ಲ ಕ್ರಾಪ್ಸನ್ನು ಯಾವ್ಯಾವ ಟೈಮಲ್ಲಿ ಬೆಳಿಬೇಕು ಆ ಟೈಮಲ್ಲಿ ಬೆಳೆದು ಒಳ್ಳೆಯ ಬೆಳೆನ ಬೆಳೀತಾರೆ. ದಿಸ್ ಎಕ್ಸಾಂಪಲ್, ಅರ್ಲಿಯರ್ ಫಾರ್ಮರ್ಸ್ ಇನ್ ನಾರ್ತ್ ಕರ್ನಾಟಕ ಯೂಸ್ ಟು ಗ್ರೋ ಮೇನ್ಲಿ ಜೋವರ್ ಆ್ಯಂಡ್ ವೀಟ್. ಸೊ ನಾರ್ತ್ ಕರ್ನಾಟಕ ಸೈಡಲ್ಲಿ ಜಾಸ್ತಿ ಜೋವರ್ ಅಂದರೆ ಮೆಕ್ಕೆಜೋಳ ಮತ್ತು ವೀಟನ್ನು ಬೆಳೀತಾ ಇದ್ರು. ಹವೆವರ್ ನೌ ದೇ ಆರ್ ಗ್ರೋಯಿಂಗ್ ಸನ್ಫ್ಲವರ್, ಗ್ರೌಂಡ್ ನಟ್, ತೂರ್ ದಾಲ್ ಆ್ಯಂಡ್ ಆನಿಯನ್ ವಿಚ್ ಫೆಚ್ ಎ ಗ್ರೇಟರ್ ಪ್ರಾಫಿಟ್. ಸೊ ಮೊದಲು ಅವರು ನಮಗೆ ದಿನಚರಿಗೆ ಏನು ಯೂಸ್ ಆಗ್ತಾಯಿತ್ತು ಅದನ್ನು ಬೆಳೀತಾಯಿದ್ರು. ಆದರೆ ಈಗ ಅವರು ಜಾಸ್ತಿ ಪ್ರಾಫಿಟ್ನ ನೋಡಿಕೊಂಡು ಸನ್ಫ್ಲವರ್ನ ಬೆಳೀತಾ ಇದ್ದಾರೆ, ಗ್ರೌಂಡ್ ನಟ್ನ ಬೆಳೀತಾ ಇದ್ದಾರೆ, ತೂರ್ ದಾಲ್ ಬೆಳೀತಾ ಇದ್ದಾರೆ, ಆನಿಯನ್ ಬೆಳೀತಾ ಇದ್ದಾರೆ. ಓಕೆನಾ. ಸೊ ಇದು ಪ್ರಾಫಿಟ್ ಮೇಲೆ ಡಿಪೆಂಡೆಂಟು. ಇನ್ ಅಡಿಷನ್ ಟು ದ ಅಬೋವ್, ವಾಟರ್ ಅವೈಲಬಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಮಾರ್ಕೆಟ್ ಹೈಬ್ರಿಡ್ ಸೀಡ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್, ಲ್ಯಾಂಡ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಇನ್ಫ್ಲೂಯೆನ್ಸ್ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ಇಷ್ಟೇ ಅಲ್ಲ, ಸುಮಾರು ಚಿಕ್ಕ ಪುಟ್ಟ ಫ್ಯಾಕ್ಟರ್ಸ್ ಇನ್ನೂ ಇದೆ. ಟ್ರಾನ್ಸ್ಪೋರ್ಟ್ ಸಿಗುತ್ತಾ ಇಲ್ವಾ ನಮಗೆ? ಸೊ ಎಷ್ಟು ಟ್ರಾನ್ಸ್ಪೋರ್ಟ್ ನಮ್ಗೆ ಸಿಗುತ್ತೆ, ನಾವು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಮಾರ್ಕೆಟಲ್ಲಿ ಯಾವುದಕ್ಕೆ ಜಾಸ್ತಿ ಬೆಲೆ ಇದೆ, ಏನು ಡಿಮ್ಯಾಂಡ್ ಇದೆ, ಹೈಬ್ರಿಡ್ ಸೀಡ್ಸ್ ಇದೆಯಾ ಈ ಒಂದು ಕ್ರಾಪಿಗೆ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ಬೋದಾ ಈ ಕ್ರಾಪಿಗೆ. ಸೊ ಈ ಥರ. ಓಕೆನಾ. ಈ ಕ್ವಶನ್ಸು ಬರುತ್ತೆ ಕ್ರಾಪಿಂಗ್ ಪ್ಯಾಟರ್ನ್ಸಲ್ಲಿ. ನೆಕ್ಸ್ಟ್ ನೋಡೋಣ, ಕ್ರಾಪ್ ಸೀಸನ್ಸ್. ಸೊ ಫ್ರೆಂಡ್ಸ್, ಈ ಕ್ರಾಪ್ ಸೀಸನ್ಸ್ ಎಂಬ ಒಂದು ಟಾಪಿಕ್ನ ಕಂಪ್ಲೀಟ್ ಮಾಡಿ ನಾವು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀವಿ. ಮತ್ತು ಮಿಕ್ಕಿದ ಕಾನ್ಸೆಪ್ಟ್ಸನ್ನು ಮುಂದಿನ ಬರೋ ವೀಡಿಯೋಸಲ್ಲಿ ಕವರ್ ಮಾಡ್ತೀವಿ. ಓಕೆನಾ. ಇನ್ ಇಂಡಿಯಾ, ಅಗ್ರಿಕಲ್ಚರ್ ಇಸ್ ಕ್ಯಾರಿಡ್ ಆನ್ ಥ್ರೂಔಟ್ ದ ಇಯರ್ ಇನ್ ಡಿಫ್ರೆಂಟ್ ಸೀಸನ್ಸ್. ಸೊ ಇಂಡಿಯಾದಲ್ಲಿ ಅಗ್ರಿಕಲ್ಚರು ಬೇರೆ ಬೇರೆ ಸೀಸನ್ಸಲ್ಲಿ ಬೇರೆ ಬೇರೆ ಕ್ರಾಪ್ಸ್ನ ಬೆಳೀತಾರೆ ಇಡೀ ವರ್ಷದಲ್ಲಿ. ಇಂಡಿಯಾ ಹ್ಯಾಸ್ 3 ಕ್ರಾಪಿಂಗ್ ಸೀಸನ್ಸ್. ದೇ ಆರ್ ಖಾರಿಫ್ ಆರ್ ಅರ್ಲಿ ಮಾನ್ಸೂನ್ ಕ್ರಾಪ್ಸ್, ರಾಬಿ ಅದು. ಓಕೆನಾ. ಬಯೋರ್ ಅಂತ ಏನೋ ಬರ್ದಿದೆ. ರಾಬಿ ಪೋಸ್ಟ್ ಮಾನ್ಸೂನ್ ಕ್ರಾಪ್, ಜೇಡ್ ಆರ್ ಸಮ್ಮರ್ ಕ್ರಾಪ್. ಓಕೆನಾ. ಸೊ ಈ ಥರ 3 ಟೈಪ್ ಕ್ರಾಪ್ಸ್ ಇದೆ. Crops are grown in all seasons of the year in different parts. Thus, we see only one or the other type of crop in one or the other place throughout the year.
ಸೊ ಬೇರೆ ಬೇರೆ ಸೀಸನ್ಸಲ್ಲಿ ಬೇರೆ ಬೇರೆ ಕ್ರಾಪ್ಸ್ ಬೆಳೀತಾರೆ. ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ಕ್ರಾಪ್ ನಮಗೆ ಕಾಣಕ್ಕೆ ಬರುತ್ತೆ. ಇನ್ ಅವರ್ ಕಂಟ್ರಿ 3 ಟೈಪ್ಸ್ ಆಫ್ ಕ್ರಾಪ್ ಸೀಸನ್ಸ್ ಆರ್ ಸೀನ್. ಸೌತ್ ವೆಸ್ಟ್ ಮಾನ್ಸೂನ್ ಆರ್ ಖಾರಿಫ್ ಕ್ರಾಪ್, ನಾರ್ತ್ ಈಸ್ಟ್ ಮಾನ್ಸೂನ್ ಆರ್ ರಾಬಿ ಕ್ರಾಪ್ಸ್. ಸೊ ನೋಡಿ ಇಲ್ಲಿ ರಾಬಿ ಸರಿ ಕೊಟ್ಟಿದ್ದಾರೆ, ಇಲ್ಲಿ ಮೇಲೆ ರಬೈಯೋರ್ ಅಂತ ಏನೋ ಕೊಟ್ಟಿದ್ದಾರೆ, ಆ ಓ ಆರ್ನ ಡಿಲೀಟ್ ಮಾಡಿ, ಕಟ್ ಮಾಡಿ ಅದನ್ನು. ಸಮ್ಮರ್ ಆರ್ ಜೇಡ್ ಕ್ರಾಪ್ಸ್. ಸೊ ಇಷ್ಟು 3 ಟೈಪ್ಸ್ ಇದೆ. ಸೊ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಓಕೆ ಓಕೆ ಲೆಟ್ ಅಸ್ ಸಿ ದ ಫಸ್ಟ್ ಟೈಪ್, ಅರ್ಲಿ ಮಾನ್ಸೂನ್ ಆರ್ ಖಾರಿಫ್ ಕ್ರಾಪ್ಸ್. ಸೊ ಖಾರಿಫ್ ಕ್ರಾಪ್ಸು ಅರ್ಲಿ ಮಾನ್ಸೂನ್ ಅಂದರೆ ಮಾನ್ಸೂನ್ ಜಸ್ಟ್ ಸ್ಟಾರ್ಟ್ ಆದಾಗ. ಸೊ ಇದರಲ್ಲೇ ಗೊತ್ತಾಗುತ್ತೆ ಹೆಸರಲ್ಲೇ. ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್, ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬರ್ತಾ ಇರೋದು. ಓಕೆನಾ. ಪೋಸ್ಟ್ ಮಾನ್ಸೂನ್ ಅಂತ ಬಂದರೆ ಅದು ರಿಟ್ರೀಟಿಂಗ್ ಮಾನ್ಸೂನು. ಓಕೆ ಓಕೆ ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಸೊ ಖಾರಿಫ್ ಕ್ರಾಪ್ಸ್ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನಲ್ಲಿ ಬೆಳೆಯುವಂಥ ಕ್ರಾಪ್ಸಿಗೆ ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. Seeds are sown in the month of June or July and crops are harvested in September and October. ಸೊ ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಇರೋದೇ ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ. ಸೊ ಅದೇ ಟೈಮಲ್ಲಿ ಖಾರಿಫ್ ಕ್ರಾಪ್ಸ್ನ ಬೆಳೀತಾರೆ. ಮ್ಯಾಕ್ಸಿಮಮ್ ಕ್ರಾಪಿಂಗ್ ಏರಿಯಾ ಆಫ್ ದ ಕಂಟ್ರಿ ಇಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದಿಸ್ ಸೀಸನ್ಸ್. ಜಾಸ್ತಿ ಏರಿಯಾದಲ್ಲಿ ಈ ಒಂದು ಕ್ರಾಪ್ಸ್ನ ಬೆಳೀತಾರೆ ಈ ಸೀಸನಲ್ಲೇ. ಪ್ಯಾಡಿ, ರಾಗಿ, ಕಾಟನ್, ಜೋವರ್, ಮೇಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ ನಟ್ ಆರ್ ದ ಮೇನ್ ಕ್ರಾಪ್ಸ್ ಡ್ಯೂರಿಂಗ್ ದಿಸ್ ಸೀಸನ್. ಸೊ ಪ್ಯಾಡಿ ಬೆಳೀತಾರೆ, ಪ್ಯಾಡಿಗೆ ಜಾಸ್ತಿ ನೀರು ಬೇಕು ಭತ್ತಕ್ಕೆ. ಮತ್ತು ರಾಗಿನೂ ಬೆಳೀತಾರೆ, ಮತ್ತು ಕಾಟನ್ನು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಮೇಸ್ ಬೆಳೀತಾರೆ, ಆಯಿಲ್ ಬೆಳೀತಾರೆ. ಸೊ ಸುಮಾರು ಬೆಳೀತಾರೆ. ಆಯಿಲ್ ಅಂದರೆ ಆಯಿಲ್ ಅಲ್ಲ, ಆಯಿಲ್ ಸೀಡ್ಸ್ ಬೆಳೀತಾರೆ. ಆಯಿಲನ್ನು ಆಯಿಲ್ ಸೀಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಲೈಕ್ ಗ್ರೌಂಡ್ ನಟ್. ಓಕೆ ಸೊ ಇಷ್ಟೇ ಇದು ಅರ್ಲಿ ಮಾನ್ಸೂನ್ ಅವ್ರ ಖಾರಿಫ್ ಕ್ರಾಪ್ಸ್ ಅಂದರೆ ಪೋಸ್ಟ್ ಜಸ್ಟ್ ಸ್ಟಾರ್ಟ್ ಆದಾಗ ಪ್ರೀ ಮಾನ್ಸೂನ್. ಓಕೆನಾ. ಅರ್ಲಿ ಮಾನ್ಸೂನ್, ಪ್ರೀ ಮಾನ್ಸೂನ್ ಅಂದರೆ ಅದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಓಕೆ ಜೂನ್ನಿಂದ ಅಕ್ಟೋಬರ್ ತನಕ ಅಥವಾ ಜುಲೈಯಿಂದ ಸೆಪ್ಟೆಂಬರ್ ತನಕ ನಡೆಯುತ್ತೆ. ನೆಕ್ಸ್ಟ್ ನೋಡೋಣ ಪೋಸ್ಟ್ ಮಾನ್ಸೂನ್ ಆರ್ ರಬಿ ಕ್ರಾಪ್ಸ್. ಸೊ ಪೋಸ್ಟ್ ಮಾನ್ಸೂನ್ ಆರ್ ರಬಿ ಕ್ರಾಪ್ಸ್ ಅಂದರೆ ಏನಂತ ನೋಡೋಣ. ಇಟ್ ಈಸ್ ದ ಇಂಪಾರ್ಟೆಂಟ್ ಕ್ರಾಪಿಂಗ್ ಸೀಸನ್ ಇನ್ ದ ರಿಸೀವಿಂಗ್ ರೇನ್ ಡ್ಯೂರಿಂಗ್ ದ ವಿಂಟರ್ ಮಂತ್ಸ್. ಸೊ ವಿಂಟರ್ ಸೀಸನಲ್ಲಿ ಯಾವ್ಯಾವ ಟೈಪ್ ಮಳೆ ಬರುತ್ತೆ, ಸೊ ಅದು ರಿಟ್ರೀಟಿಂಗ್ ಮಾನ್ಸೂನು. ಸೊ ಆವಾಗ ಈ ಕ್ರಾಪ್ಸ್ನ ಬೆಳೀತಾರೆ. ನಾರ್ತ್ ವೆಸ್ಟರ್ನ್ ಪಾರ್ಟ್ ಕಂಪೇರೇಟಿವ್ ಪಂಜಾಬ್, ಹರಿಯಾಣ, ಜಮ್ಮು ಆ್ಯಂಡ್ ಕಾಶ್ಮೀರ್, ಉತ್ತರ ಪ್ರದೇಶ್ ಆ್ಯಂಡ್ ಇನ್ ದ ಸೌತ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು ಆರ್ ದ ಸ್ಟೇಟ್ಸ್ ನೋನ್ ಫಾರ್ ದಿಸ್ ಕ್ರಾಪಿಂಗ್ ಸೀಸನ್. ಸೊ ಎಲ್ಲೆಲ್ಲಿ ಬೆಳೀತಾರೆ ಅಂತ ಕೇಳಿದ್ದಾರೆ, ಬೆಳೀತಾರೆ ಅಂತ ಬರೆದಿದ್ದಾರೆ ಇಲ್ಲಿ. ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಸೌತ್ ಆಂಧ್ರ ಪ್ರದೇಶ್, ತಮಿಳ್ನಾಡು. ಸೊ ಇದೆಲ್ಲ ಓಕೆನಾ ಎಕ್ಸಾಂಪಲ್ಸ್ ಎಲ್ಲಿ ಬೆಳೀತಾರೆ ಅಂತ. ವೀಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಬಿ ಕ್ರಾಪ್ ಆಫ್ ದ ನಾರ್ತ್ ವೆಸ್ಟರ್ನ್ ಸ್ಟೇಟ್ಸ್. ಸೊ ನಾರ್ತ್ ವೆಸ್ಟ್ ಅಂದರೆ ಎಲ್ಲಿ ಬರುತ್ತೆ, ಕರೆಕ್ಟ್ ರಾಜಸ್ಥಾನ್ ಹತ್ರ ಬರುತ್ತೆ. ಸೊ ಅಲ್ಲಿ ವೀಟನ್ನು ಹೆಚ್ಚು ಬೆಳೀತಾರೆ. ಸೊ ವೀಟಿಂದ ಅದಕ್ಕೆ ಆ ಸೈಡ್ನವರು ಜಾಸ್ತಿ ಚಪಾತಿ ಎಲ್ಲ ತಿಂತಾರೆ. ಡ್ಯೂರಿಂಗ್ ದ ವಿಂಟರ್ ಮಂತ್ಸ್ ದ ಕೂಲ್ ಟೆಂಪರೇಟ್ ವಿತ್ ದ ಲೈಟ್ ರೈನ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ದ ಗ್ರೋತ್ ಆಫ್ ವೀಟ್. ಸೊ ಕೂಲ್ ಕ್ಲೈಮೇಟ್ ಇರಬೇಕು ಮತ್ತು ಸ್ವಲ್ಪ ಮಳೆ ಸಾಕು ವೀಟ್ನ ಬೆಳೆಯೋಕ್ಕೆ. ಸೊ ಅದು ಸರಿಯಾಗಿದೆ ವೀಟಿಗೆ. ದ ಸೀಡ್ಸ್ ಆರ್ ಸೋನ್ ಇನ್ ಅಕ್ಟೋಬರ್ ಆರ್ ನವೆಂಬರ್ ಆ್ಯಂಡ್ ದ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ಇನ್ ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಕರೆಕ್ಟ್ ಖಾರಿಫ್ ಕ್ರಾಪ್ಸ್ ಮುಗಿದ ಕೂಡಲೇ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ರಬಿ ಕ್ರಾಪ್ಸ್ನ ಇದನ್ನು ಸೀಡ್ಸ್ನ ನೆಡ್ತಾರೆ ಮತ್ತು ಕ್ರಾಪ್ಸನ್ನು ಯಾವಾಗ ಕಿತ್ಕೊಂಡು ಹಾರ್ವೆಸ್ಟ್ ಮಾಡ್ತಾರೆ, ಫೆಬ್ರವರಿ ಮತ್ತು ಮಾರ್ಚ್ ಟೈಮಲ್ಲಿ. ನೆಕ್ಸ್ಟು ಸಮ್ಮರ್ ಕ್ರಾಪ್ಸ್. ಸೊ ಸಮ್ಮರ್ ಕ್ರಾಪ್ಸ್ ಅಂದರೆ ಏನಂತ ನೋಡೋಣ. ಇನ್ ಮೆನಿ ಏರಿಯಾಸ್ ಆಫ್ ದ ಕಂಟ್ರಿ ಡ್ಯೂರಿಂಗ್ ದ ಪೀರಿಯಡ್ ಬಿಟ್ವೀನ್ ಖಾರಿಫ್ ಆ್ಯಂಡ್ ರಬಿ ಕ್ರಾಪ್ಸ್ ಆ್ಯಂಡ್ ಕಲ್ಟಿವೇಟೆಡ್. ಸೊ ಸುಮಾರು ಏರಿಯಾಸು ನಮ್ಮ ಭಾರತದಲ್ಲಿ ಖರೀಫ್ ಮತ್ತು ರಾಬಿ ಕ್ರಾಪ್ಸು ಮಧ್ಯಭಾಗದಲ್ಲಿ. ಓಕೆನಾ. ಸೊ ಇಲ್ಲೇನು ಕೊಟ್ಟಿದ್ರು ರಬಿಲಿ, ಖಾರಿಫಲ್ಲಿ. ಸೊ ಅದು ಜೂನಿಂದ ಸೆಪ್ಟೆಂಬರು ಆಗ್ಬೋದು ಅಂತ ಕೊಟ್ಟಿದ್ರು. ಸೊ ಜೂನಿಂದ ಸೆಪ್ಟೆಂಬರು ಮತ್ತು ಇದು ಅಕ್ಟೋಬರಿಂದ ಫೆಬ್ರವರಿ. ಸೊ ಸೆಪ್ಟೆಂಬರ್ ಟು ಅಕ್ಟೋಬರ್ 1 ಮಂತ್ ಬಂತು ತಾನೆ. ಸೊ ಆ ಮಂತಲ್ಲಿ ಇವರು ಜೇಡ್ ಕ್ರಾಪ್ಸ್ನ ಬೆಳೀತಾರೆ. ಸೊ ದಿಸ್ ಈಸ್ ಕಾಲ್ಡ್ ಜೇಡ್ ಫಾರ್ಮಿಂಗ್. ಪಲ್ಸಸ್ ಲೈಕ್ ಬ್ಲ್ಯಾಕ್ ಗಾರಮ್, ಗ್ರೀನ್ ಗಾರಮ್, ಆಯಿಲ್ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗ್ರೋನ್ ಇನ್ ದಿಸ್ ಸೀಸನ್. ಸೊ ಈ ಸೀಸನಲ್ಲಿ ಪಲ್ಸಸ್ ಬೆಳೀತಾರೆ, ಯಾಕಂದರೆ ಅದು ತುಂಬ ಈಸಿ ಬೆಳೆಯೋಕ್ಕೆ. ಮತ್ತು ಅದು ನೈಟ್ರೋಜನಸ್ ಪ್ಲ್ಯಾಂಟ್ಸ್ ಅಂದರೆ ಏನಂದರೆ ಅದು ನೈಟ್ರೋಜನ್ ಅಂಶವನ್ನು ಮಣ್ಣಿನಲ್ಲಿ ಹೆಚ್ಚು ಮಾಡುತ್ತೆ. ಸೊ ಅಂಥ ಪ್ಲ್ಯಾಂಟ್ಸನ್ನು ಮಾತ್ರ ನೈಟ್ರೋಜನಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಇದು ಫರ್ಟಿಲಿಟಿ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡುತ್ತೆ. ಅದಾದಮೇಲೆ ಮತ್ತೆ ಜೇಡ್ ಕ್ರಾಪ್ಸ್ ಆದಮೇಲೆ ಮತ್ತೆ ಯಾವ ಟೈಪ್ ಬರುತ್ತೆ, ಮತ್ತು ರಬಿ ಕ್ರಾಪ್ಸ್ ಬರುತ್ತೆ ತಾನೆ. ಸೊ ಆ ಒಂದು ರಬಿ ಕ್ರಾಪ್ಸ್ ಈಸಿಯಾಗಿ ಬೆಳೆಯುತ್ತೆ. ಸೊ ಆದ್ದರಿಂದ ಈ ಒಂದು ಸೀಸನ್ 1 ಮಂತಲ್ಲಿ ಬೇಗ ಫಾಸ್ಟಾಗಿ ಬೆಳೆಯುವಂಥ ಸೀಡ್ಸ್ನ ನೆಡ್ತಾರೆ. ಯಾವುದಾದ್ರು ಬ್ಲ್ಯಾಕ್ ಗಾರ್ಮು, ಗ್ರೀನ್ ಗಾರ್ಮು, ಹೆಸರು ಕಾಳು, ಆಯಿಲ್ ಸೀಡ್ಸಲ್ಲಿ ಮೇನಾಗಿ ಮಸ್ಟರ್ಡ್, ಸಾಸಿವೆ, ಓಕೆನಾ, ಮತ್ತು ವೆಜಿಟೇಬಲ್ಸನ್ನು ಬೆಳೀತಾರೆ.
ಓಕೆ ಫ್ರೆಂಡ್ಸ್, ಇಷ್ಟೇ ಇದು. ನಾವೇನು ನೋಡಿದ್ವಿ ಅಂದರೆ ಕ್ರಾಪ್ ಸೀಸನ್ಸ್ನ ನೋಡಿದ್ವಿ. ಖಾರಿಫ್ ಕ್ರಾಪ್ಸ್, ರಬಿ ಕ್ರಾಪ್ಸ್ ಆ್ಯಂಡ್ ಜೇಡ್ ಕ್ರಾಪ್ಸ್. ಸೊ ಇಷ್ಟು ಇವತ್ತಿನ ವಿಡಿಯೋ ಆಯಿತು. ಮುಂದಿನ ವೀಡಿಯೋಸಲ್ಲಿ ನಾವು ಉಳಿದ ಕಾನ್ಸೆಪ್ಟ್ಸನ್ನು ನೋಡ್ತೀವಿ. ಮೇಜರ್ ಕ್ರಾಪ್ಸ್, ಸೊ ಯಾವ್ಯಾವುದು ಮೇಜರ್ ಕ್ರಾಪ್ಸು? ಫುಡ್ ಕ್ರಾಪ್ಸಲ್ಲಿ ಪ್ಯಾಡಿ ನೋಡ್ತೀವಿ, ಮತ್ತು ವೀಟ್ ನೋಡ್ತೀವಿ, ಮತ್ತು ಕಮರ್ಷಿಯಲ್ ಕ್ರಾಪ್ಸಲ್ಲಿ ಶುಗರ್ ಕೇನು, ಟೊಬ್ಯಾಕೋ, ಮತ್ತು ಫೈಬರ್ ಕ್ರಾಪ್ಸಲ್ಲಿ ಕಾಟನನ್ನು ನೋಡ್ತೀವಿ. ಬೆವರೇಜ್ ಕ್ರಾಪ್ಸಲ್ಲಿ ಟೀ ನೋಡ್ತೀವಿ. ಮತ್ತು ಇಷ್ಟು ನೋಡಾದಮೇಲೆ ರೋಲ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಫ್ಲೋರಿಕಲ್ಚರ್ ಇನ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಹಾರ್ಟಿಕಲ್ಚರ್ ಅಂದರೆ ಹಣ್ಣು ಮತ್ತು ವೆಜಿಟೇಬಲ್ಸ್ನ ಬೆಳೆಯುವಂಥದ್ದು, ಮತ್ತು ಫ್ಲೋರಿಕಲ್ಚರ್ ಅಂದರೆ ಫ್ಲವರ್ಸ್ನ ಬೆಳೆಯುವಂಥದ್ದು ತಾನೇ. ಸೊ ಅದ್ರ ಬಗ್ಗೆ ನೋಡ್ತೀವಿ ಮತ್ತು ಈ ಚಾಪ್ಟರ್ನ ಎಂಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಈ ಒಂದು ವಿಡಿಯೋ ಸ್ವಲ್ಪ ಉದ್ದ ಆಯಿತು. ಸೊ ನಾನು ಇದನ್ನು 2 ಭಾಗವನ್ನಾಗಿ ಡಿವೈಡ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ ಸಿ ಯು ಸೀನ್ ಇನ್ ದ ನೆಕ್ಸ್ಟ್ ಪಾರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.